ಎಲ್ಲರೂ ಎದ್ದಿರಲಿಲ್ವಾ? ಕ್ಷಮಿಸಲು ಶಕ್ತಿ ಕೊಡಿ ಪವಿತ್ರಾತ್ಮರೇ, ಕ್ಷಮಿಸುವ ವರವ ನೀಡಿ ಪವಿತ್ರಾತ್ಮರೇ. ಯಾವ ರೀತಿ ಪ್ರಾರ್ಥನೆ ಮಾಡಬೇಕು, ಯಾವ ರೀತಿ ಕ್ಷಮಿಸಬೇಕು, ಹೇಗೆ ನಾವು ದೇವರ ಚಿತ್ತದಂತೆ ನಡೆಯಬೇಕೆಂದು ಹೇಳಿಕೊಡಿ ಪವಿತ್ರಾತ್ಮರೇ. ನಮ್ಮಲ್ಲೆಲ್ಲ ನ್ಯೂನತೆಗಳನ್ನು, ನಮ್ಮಲ್ಲಿರುವ ಎಲ್ಲ ರೀತಿಯ ಭಯಗಳನ್ನು ಆತ್ಮದ ಅಗ್ನಿಯಿಂದ ಅದು ನಾಶ ಮಾಡುವ ಶಕ್ತಿಯನ್ನು ನಮ್ಮನ್ನು ಪ್ರವೇಶಿಸಿರುವ ಪವಿತ್ರಾತ್ಮರೆಂದು ಬೇಡುವ. ಎರಡು ಕಣ್ಣುಗಳನ್ನು ಮುಚ್ಚುವ, ನಮ್ಮ ಹೃದಯದ ಮೇಲೆ ಕೈಗಳನ್ನು ಹಿಡಿಕೊಳ್ಳುವ. ಪ್ರೇಷಿತ ಕಾರ್ಯಕಲಾಪ 1ನೇ ಅಧ್ಯಾಯ 8ನೇ ವಾಕ್ಯವಿದೆ. ಪವಿತ್ರಾತ್ಮರ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಪವಿತ್ರಾತ್ಮರ ಮೇಲೆ ಬಂದಾಗ ನೀವು ಶಕ್ತಿಯುತರಾಗುವಿರಿ. ಜುದೇಯದ ಸಮಾರ್ಯದ ಕಟ್ಟ ಕಡೆ ನಾಡಿನ ಸಾಕ್ಷಿಗಳಾಗುವಿರಿ. ಅದೇ ಶಿಷ್ಯರಲ್ಲಿ ಬಂದ ಪವಿತ್ರಾತ್ಮರ ಈ ಸಮಯದಲ್ಲಿ ನಮ್ಮ ಮೇಲೆ, ನಮ್ಮೊಬ್ಬೊಬ್ಬರ ಜೀವನದಲ್ಲಿ, ನಮ್ಮೊಬ್ಬೊಬ್ಬರ ಕುಟುಂಬದಲ್ಲಿ ವಾಸಿಸಲು, ನಮ್ಮಲ್ಲಿ ಕ್ರಿಯೆ ಮಾಡಲು ಇದು ಬರುತ್ತಿದ್ದಾರೆ. ಆ ಪವಿತ್ರಾತ್ಮ ಸ್ವಾಗತಿಸಿ. ಪವಿತ್ರಾತ್ಮರೇ, ನಮ್ಮಲ್ಲಿ ಬಂದು ನನ್ನನ್ನು ಹೊಸ ಸೃಷ್ಟಿ ಮಾಡಿ ದೇವರ ವಾಕ್ಯವನ್ನು ಅರಿತುಕೊಳ್ಳಲು, ಅದರಂತೆ ನಡೆಯಲು ನನಗೆ ಸಹಾಯ ಮಾಡಿ ಎಂದು ಬೇಡುವ. ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸೆನ್ನ ಸೇರಿ ಪಾವನನೇ ಪರಮಾತ್ಮನೇ, ಪಾವನಗೊಳಿಸೆನ್ನ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಪವನಾತ್ಮರೇ, ಪಾವನಾತ್ಮರೇ, ಇದು ಬಾ ಸ್ವಾಮಿ, ದಯಿಸುವ ಅಗ್ನಿಯೇ, ಹಬ್ಬಿಸು ಜ್ವಾಲೆಯನ್ನು. ಪವಿತ್ರರುವನೇ, ತುಂಬಿಸು ಶಕ್ತಿಯನ್ನು. ಸ್ವರ್ಗೀಯ ದಾನಗಳ ಸುರಿಸು ಈ ದಾಸನಲ್ಲಿ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ, ಪಾವನಗೊಳಿಸೆನ್ನ. ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಸರಿ ಸರಿ, ಹೂ ಮಳೆಯಾಗಿ ಕೃಪೆಗಳನ್ನು ಎನ್ನಲಿ ಸುರಿಸೆಂದು. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಸ್ವರವೆತ್ತಿ ಹಲ್ಲೆಲೂಯಾ 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 ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರಗಳನ್ನು ತೊಟ್ಟುತ್ತಾ ಇಗೋ 2ನೇ ದಿವಸದ ಈ ಮಧ್ಯಾಹ್ನದ ದೇವರ ವಾಕ್ಯವನ್ನು ಆಲಿಸಲು ನಾವು ನಮ್ಮ ಹೃದಯಗಳನ್ನು ತೆರೆದಿಡೋಣ. ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಲ್ಪಟ್ಟಂಥ ಈ ಧ್ಯಾನದಲ್ಲಿ
ಯೇಸು ಕ್ರಿಸ್ತರಲ್ಲಿ ಒಂದು ನೂತನ ಸೃಷ್ಟಿ. ಈಗ ನಮ್ಮ ಹೃದಯಗಳಲ್ಲಿರುವಂಥ ಎಲ್ಲ ನೋವುಗಳನ್ನು, ಕ್ಷಮಿಸಲಾರದಂಥ ಇರುವಂಥ ಎಲ್ಲ ನೋವುಗಳನ್ನು ಪವಿತ್ರಾತ್ಮರಿಗೆ ಸಮರ್ಪಣೆ ಮಾಡೋಣ. ಪವಿತ್ರಾತ್ಮರು ನಮ್ಮ ಸಹಾಯಕರಾಗಿದ್ದಾರೆ. ಆ ದಿನ ಪೇತ್ರ ಯೇಸುವಿನ ಬಳಿಗೆ ಬಂದು, ಯೇಸುವೇ, ನನ್ನ ವಿರುದ್ಧವಾಗಿ ದ್ರೋಹ ಮಾಡಿದ ನನ್ನ ಸಹೋದರನನ್ನು ಎಷ್ಟು ಬಾರಿ ನಾನು ಕ್ಷಮಿಸಲಿ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, 7 ಸಲವಲ್ಲ 777 ಸಾಲ ನೀನು ಕ್ಷಮಿಸಿ ಎಂಬುದಾಗಿ. ಈ ಸಮಯ ನಮ್ಮ ಹೃದಯಗಳು ಯೇಸುವಿನ ವಾಕ್ಯದ ಕಡೆಗೆ ತೆರೆದಿಡುತ್ತಾ ಕರಗಳನ್ನು ತಟ್ಟುತ್ತಾ ಪವಿತ್ರಾತ್ಮರಲ್ಲಿ ಗೀತೆಯೊಂದಿಗೆ ಅವರನ್ನು ಬರಮಾಡಿಕೊಳ್ಳೋಣ. ಕಮಾನ್, ಎಲ್ಲರೂ ಕೂಡ. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವನ್ನೆನ್ನಲ್ಲಿ ನೀ ತುಂಬಿಸು. ಹೇಳಿ ಎಲ್ಲರೂ. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವನ್ನೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆಯ ನೆರವೇರಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆಯ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಚಪ್ಪಾಳೆ ತೊಟ್ಟು ಎಲ್ಲರೂ ಕೂಡ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪಾವನ ಹರೇ ಇಳಿದು ಬಾ ಸ್ವಾಮಿ. ನಯಿಸುವ ಅಗ್ನಿಯೇ ಹಬ್ಬಿಸು ಜ್ವಾಲೆಯನ್ನು. ಪವಿತ್ರರು ತುಂಬಿಸು ಶಕ್ತಿಯನ್ನು. ತುಂಬಲ್ಪಡಲಿ ಸಮಯ. ಸ್ವರ್ಗೀಯ ಪರಿಶುದ್ಧಾತ್ಮರ ಅಭಿಷೇಕ ತುಂಬಲ್ಪಡಲಿ. ಒಬ್ಬೊಬ್ಬರ ಒಳಗಡೆಗೆ ದೇವರ ವಾಕ್ಯ ತುಂಬಲ್ಪಡಲಿ ಸಮಯ. ಒಬ್ಬೊಬ್ಬರ ಒಳಗಡೆಗೆ ದೇವರ ವಾಕ್ಯವನ್ನು ನಾನು ತುಂಬಲಿಕ್ಕೆ ಬಂದಿದ್ದೇನೆ. ಇಗೋ ಆ ದೇವರ ವಾಕ್ಯ ಪ್ರಭು ಯೇಸು ಕ್ರಿಸ್ತರ ಮೂಲಕ ಇಲ್ಲಿ ಕೇಳುತ್ತಿರುವ ಪ್ರತಿಯೊಬ್ಬೊಬ್ಬರವರೆಗೆ ಒಳಗೆ ದೇವರ ವಾಕ್ಯ ತುಂಬಲ್ಪಡಲಿ. ಪವಿತ್ರಾತ್ಮರ ಸಹಾಯ ಇಗೋ ಈ ಸಮಯ ನಮ್ಮ ಮೇಲೆ ಇಳಿದು ಬರಲಿ. ಪರಿಶುದ್ಧಾತ್ಮರ ಅಭಿಷೇಕ ತುಂಬಲ್ಪಡಲಿ. ಚಪ್ಪಾಳೆ ತೊಟ್ಟುತ್ತಾ ನಮ್ಮನ್ನೇ ನಾವು ಪ್ರಭು ಯೇಸು ಕ್ರಿಸ್ತರ ಕರಗಳಿಗೆ ಒಪ್ಪಿಸುತ್ತಾ ಈ ದಿನ ನಾವು ಒಂದು ದೊಡ್ಡ ಕಾರ್ಯವನ್ನು ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಪರರನ್ನು ಕ್ಷಮಿಸ್ಲಿಕ್ಕೆ ಹೋಗ್ತಾ ಇದ್ದೇವೆ. ಪರರನ್ನು ಪ್ರೀತಿ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಕುಟುಂಬದಲ್ಲಿ ದ್ರೋಹ ಮಾಡಿದ ಅನೇಕ ಜನರ ಪರವಾಗಿ ಯೇಸುವಿನಲ್ಲಿ ಮಾತನಾಡಲಿಕ್ಕೆ ಹೋಗ್ತಾ ಇದ್ದೇವೆ. ಚಪ್ಪಾಳೆ ತೊಟ್ಟುತ್ತಾ ನಮ್ಮ ಹೃದಯವನ್ನು ತೆರೆದಿಡಿ ಹೃದಯವನ್ನು ಯೇಸುವಿನ ಕರಗಳಿಗೆ. ಕಮಾನ್, ಎಲ್ಲರೂ ಚಪ್ಪಾಳೆ ತೊಟ್ಟುತ್ತಾ. ಎಸ್. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪತ್ರರಲ್ಲಿ ತುಂಬಿದಾತ್ಮನೇ. ಪಂಚಶತಮದಿನ ಅನುಗ್ರಹ ಮಳೆಯ ಪ್ರೀತಿ ಪತ್ರರಲ್ಲಿ ತುಂಬಿದಾತ್ಮನೇ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೆ ನೀ ಬೇಗವಾ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು ಪರಿಪಾಲಿಪನೆ ನೀ ಬೇಗವಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ. ಮಳೆಯಾಗಿ ಒಬ್ಬೊಬ್ಬರ ಮೇಲೆ ಸುರಿಯಲ್ಪಡಲಿ ಸಮಯ. ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಆರಾಧನೆ 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 ಆರಾಧನೆ. ಹಲ್ಲೆಲೂಯಾ ಹಲ್ಲೆಲೂಯಾ ಜೀಸಸ್. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಎರಡು ಕರಗಳನ್ನು ಚಾಚುತ್ತಾ ಹಲ್ಲೆಲೂಯಾ ಹಲ್ಲೆಲೂಯಾ
Thank you, Jesus. Thank you, Jesus. Thank you, Jesus. ಎಲ್ಲರೂ ಕರಗಳನ್ನು ಚಾಚುತ್ತಾ Thank you, Father. 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 Thank you, Holy Spirit. Thank you, Holy Spirit. ಎಲ್ಲರೂ Thank you, Holy Spirit. Thank you, Holy Spirit. Thank you, Holy Spirit. Hallelujah. Hallelujah. ಎರಡು ಕರಗಳನ್ನು ಪರಲೋಕದ ಕಡೆಗೆ ಚಾಚುತ್ತಾ ಈಗ ಕೇಳುವಂತ ದೇವರ ವಾಕ್ಯವನ್ನ ಪವಿತ್ರಾತ್ಮರಿಗೆ ಸಮರ್ಪಣೆ ಮಾಡ್ತಾ ಆ ಪವಿತ್ರಾತ್ಮರ ಅಭಿಷೇಕದಿಂದ ತುಂಬಲ್ಪಡಲಿ ಸಮಯ. ಹೇಳಿ, ಮಾತನಾಡಿ. ಯೇಸು ಸ್ವಾಮಿ ಜೊತೆಗೆ ಮಾತನಾಡಿ. ಅವರು ನಿಮ್ಮ ಮಾತನ್ನ ಕೇಳಿಸಿಕೊಳ್ಳಲು ಈ ದಿನ ಸಿದ್ಧರಾಗಿದ್ದಾರೆ. ನಿಮ್ಮ ಕೊರತೆಯನ್ನ, ನಿಮ್ಮ ಕಷ್ಟ ದುಃಖಗಳನ್ನ ಕೇಳಿಸಿಕೊಳ್ಳಲು ಅವರು ಸಿದ್ಧರಾಗಿದ್ದಾರೆ. ಅವರು ನಿನ್ನ ತಂದೆ. ಎಲ್ಲ ಪ್ರಾರ್ಥನೆಯನ್ನು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥಿಸೋಣ. ಪರಲೋಕದ ತಂದೆ, ಆಮೇನ್, ಆಮೇನ್, ಆಮೇನ್. ಜೋರೊಂದು ಚಪ್ಪಳೆ ತಟ್ಟೋಣ ಯೇಸು ಸ್ವಾಮಿಗೆ ಜೋರಾಗಿ. ಸಮಾಧಾನದಲ್ಲಿ ಕುಳಿತುಕೊಳ್ಳೋಣ. ಎಲ್ಲರೂ ಸಮಾಧಾನದಲ್ಲಿ ಕುಳಿತುಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹೇಗಿದ್ದೀರಾ ಎಲ್ಲ? ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳಿ, ನಾನು ಹೇಳ್ಕೊಟ್ಟಾಗೆ ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಾ? ಆಮೇನ್. ಎಲ್ಲ ಸರಿ, ನಾವು ಚೆನ್ನಾಗಿರ್ತೀವಿ, ಪಕ್ಕದಲ್ಲಿರೋರು ಚೆನ್ನಾಗಿರಲ್ಲ. ಎಲ್ಲರೂ ಚೆನ್ನಾಗಿರ್ಬೇಕು. ಸೊ ಅದ್ಭುತವಾಗಿ 2ನೇ ದಿವಸದ ಅರ್ಧ ಧ್ಯಾನ ನಾವು ಮುಗ್ದಿದ್ದೆ. ನನಗೆ ಯೇಸು ಸ್ವಾಮಿ ಹೇಳಿದ್ರು ಈಗ ಪ್ರಾರಂಭವಾಗಿದೆ ಅಂತ. ಪ್ರೈಸ್ ದಿ ಲಾರ್ಡ್. ಜೋರೊಂದು ಚಪ್ಪಳ ತಗೊಂಡು ಜೋರಾಗಿ. ಧ್ಯಾನ ಈಗ ಪ್ರಾರಂಭವಾಗಿದೆ. ಆಮೇನ್. ಈಗ ಗಮನವಿಟ್ಟು ದೇವರ ವಾಕ್ಯವನ್ನ ಏನು ಮಾಡೋಣ? ಆಲಿಸೋಣ. ಬರ್ಕೊಳ್ಬೇಡಿ. ಆಲ್ರೆಡಿ ಬೈಬಲ್ನಲ್ಲಿ ಎಲ್ಲ ಬರೆಯಲ್ಪಟ್ಟಿದೆ. ನಾವೇನು ಎಕ್ಸ್ಟ್ರಾ ಬರೆಯೋದು ಬೇಡ. ಅದನ್ನು ಓದಿದ್ರೆ ಸಾಕು. ಕೆಲವರಿಗೆ ಅದೇ ಒಂದು ರೂಢಿಯಾಗಿದೆ, 1,000 ಸರಿ ಬರೆದ್ರೆ ಸರಿಯಾಗಿಬಿಡ್ತದೆ ಅಂತ. 10,000 ಸರಿಯಲ್ಲ, 1,00,000 ಸರಿ ಬರೆದ್ರೂ ಸರಿಯಾಗಲ್ಲ. ಒಂದು ಸಾರಿ ದೇವರ ವಾಕ್ಯವನ್ನು ನಂಬಿ ಅದರಂತೆ ನಡ್ಕೊಳ್ಳಿ. ಇನ್ ದ ನೇಮ್ ಆಫ್ ಜೀಸಸ್ ಅದು ಇಲ್ಲೇ ಸಂಭವಿಸ್ತದೆ. ಆಮೇನ್. ಜೋರ ಚಪ್ಪಳೆ ತೊಡ ಜೋರಾಗಿ. ಪ್ರಿಂಟಿಂಗ್ ಮಾಡಿದ್ದಾರೆ, ನೀವು ತಲೆ ಕೆಡಿಸ್ಕೋಬೇಡಿ. ಆದರೆ ಬರ್ಕೊಳ್ಳಿ, ಬರೆದಿದ್ದನ್ನು ಓದ್ಕೊಳ್ಳಿ. ಒಂದು ವೇಳೆ ಬರದೇ ಕೊಳ್ಬೇಡಿ, ಆದರೆ ಮನೆಗೆ ಹೋಗಿ ಓದ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಮತ್ತಾಯನ ಶುಭ ಸಂದೇಶ, ಮ್ಯಾಥ್ಯೂ ಚಾಪ್ಟರ್ 18. ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯವನ್ನು ತೆಗೆದುಕೊಳ್ಳೋಣ. ಮತ್ತಾಯನ ಶುಭ ಸಂದೇಶ 18ನೇ ಅಧ್ಯಾಯ. ನೆಕ್ಸ್ಟ್ ಬರಬೇಕಾದ್ರೆ ಬೈಬಲ್ ಇಟ್ಕೊಂಡು ಬಂದ್ಬಿಡಿ. ಎಲ್ಲರ ಕೈಗೆ ಒಂದೊಂದು ಬೈಬಲ್ ಇರಲಿ. ಎಷ್ಟು ಜನ ಬೈಬಲ್ ತಂದಿದ್ದೀರಾ? ಕೈನ ಮೇಲೆ ಕೆತ್ತಿ ನೋಡೋಣ. ವೆರಿ ಗುಡ್. ಈ ಬೈಬಲ್ ನಿಮ್ಮನ್ನು ಕಾಪಾಡ್ತದೆ, ನಿಮ್ಮ ಮೊಬೈಲ್ ನಿಮ್ಮನ್ನು ಕಾಪಾಡಲ್ಲ. ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದೇ ಮೊದಲ ಧ್ಯಾನ ಅಂತ ಯಾರು ಇದ್ರೆ ಒಂದು ಕೈನ ಮೇಲೆ ಕೆತ್ತಿ ನೋಡೋಣ. ಇದೇ ಫಸ್ಟ್ ರಿಟೀಟ್. ಓ, ಜೋರೊಂದು ಚಪ್ಪಾಳೆ ತಟ್ಟು ಅವರನ್ನು ಸ್ವಾಗತಿಸೋಣ. ಜೋರಾಗಿ ಚಪ್ಪಾಳೆ ತಟ್ಟು.
ಪ್ರೈಸ್ ಲಾರ್ಡ್. Praise the Lord. ಯಾಕೆಂದ್ರೆ ನೆಕ್ಸ್ಟ್ ಈ ಥರ ಪ್ರಶ್ನೆ ಕೇಳಿದ ಕೈ ಎತ್ತಲಿಕ್ಕೆ ಆಗೋದೇ ಇಲ್ಲ, ಯಾಕಂದ್ರೆ ನೀವು ಸೆಕೆಂಡ್ ರಿಟ್ರೀಟ್ ಅಟೆಂಡ್ ಮಾಡ್ತಾ ಇರ್ತೀರ. ಪ್ರೈಸ್ ಲಾರ್ಡ್. Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಒಂದು ಅದ್ಭುತವಾದ ದೇವರ ಪ್ರಸನ್ನತೆಯನ್ನು ನಾವು ಓದ ಟಾಕ್ನಲ್ಲಿ ನಾವು ಕಂಡ್ವಿ. ಹೌದಾ? ನೋಡಿದ್ರಾ? ಯೇಸು ಸ್ವಾಮಿನ ನೋಡೋಕ್ಕಾಗಲಿಲ್ಲ, ಆದರೆ ಪ್ರೆಸೆನ್ಸ್ ಇಲ್ಲಿತ್ತು. ಯೇಸು ಸ್ವಾಮಿನ ನೋಡೋಕ್ಕಾಗಲ್ಲ, ಆದರೆ ಯೇಸು ಸ್ವಾಮಿನ ಓದ್ಬೋದು. ಆಮೇಲೆ Amen. ಒಂದು ಅದ್ಭುತವಾದ ಪ್ರೆಸೆನ್ಸ್ ಇತ್ತು. ಓಕೆ, ನಾನು ಈ 3 ಕಂಬಗಳನ್ನು ತೋರಿಸಿ ಹೇಳಿದೆ ಅಲ್ವಾ? ಸಿಸ್ಟರ್ ಶಾಂತಿ ನೋಡ್ಕೊಳ್ತಾ ಇದ್ರು, ಕಂಬ ಬಿದ್ದೋಗ್ತದೆ ಅಂತ. ಹಂಗೆ ಆಯಿತು. ಆಮೇಲೆ Amen. ಅದು ಯೇಸು ಸ್ವಾಮಿಯ ಪ್ರೀತಿ. ಮತ್ತೆ ನಾವು ಯೇಸು ಸ್ವಾಮಿನ ಈಗ ಮತ್ತೆ ನೋಡ್ಬೋದು. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಮತ್ತಾಯ 18:21 ವಾಕ್ಯ. ಅನಂತರ ಪೇತ್ರನು ಅನಂತರ ಪೇತ್ರನು ಯಾರು ಯಾರು ಇದ್ದೀರಾ? ಎಲ್ಲಿ? ಇಲ್ಲೇ ಇರ್ರಿ. ಊಟ ಮಾಡಿದ ತಕ್ಷಣ ಹಂಗೆ ಗಮನ ಮನೆ ಕಡೆ ಹೋಗ್ಬಿಡ್ತದೆ. ಮಕ್ಕಳು ಊಟ ಮಾಡಿದ್ರ, ಗಂಡ ಊಟ ಮಾಡಿದ್ನ, ಅದಕ್ಕೆ ಫ್ಯಾಮಿಲಿ ಸಮೇತ ಬರಬೇಕು. ಇಲ್ಲೇ ಊಟ ಕೊಡ್ತೀವಿ ನಾವು. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ. Hallelujah. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು ಸಾಕು ಸಾಕು ಸಾಕು, ಇಲ್ಲೇ ಇದೆ ಮೇನ್ ಹೆಡ್ಡಿಂಗಲ್ಲಿ. ಆಮೇಲೆ ಮುಂದಕ್ಕೆ ಹೋಗೋಣ. ಅನಂತರ ಪೇತ್ರನು ಯಾರ ಬಳಿಗೆ ಬಂದ? ಬಲಗೈನ ಮೇಲೆ ಕೆತ್ತೇಳಿ. ಯಾರ ಬಳಿಗೆ ಬಂದ? ಇನ್ನು ಜೋರಾಗಿ, ಯಾರ ಬಳಿಗೆ ಪೇತ್ರ ಬಂದಿದ್ದು? ಯೇಸುವಿನ ಬಳಿಗೆ. ನಾವು ಯಾರ ಬಳಿಗೆ ಬರಬೇಕು? ಯೇಸುವಿನ ಬಳಿಗೆ. ಇದು ಯಾವಾಗಲೂ ಹೇಳ್ತಾನೆ ಇರ್ತೀನಿ. ಒಂದೊಂದು ವಾಕ್ಯದಲ್ಲೂ ಪವಿತ್ರಾತ್ಮರು ತಿಳಿಸ್ತಾರೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಪೀಟರ್, ಒಂದು ಸಮಸ್ಯೆ ಆಯಿತು ಪೀಟರ್ಗೆ. ಯಾರು ಪೀಟರ್? ಪೀಟರ್ ಅನ್ನೋರು ಯಾರು ಇದ್ರಿ? ಇಲ್ಲಿ ಎದ್ದು ನಿಂತ್ಕೊಳ್ಳಿ. ಪೀಟರ್ ಅಂತ ಯಾರು ಇದ್ರೆ ಇದ್ದೀರಾ? ಪೀಟರ್ ಇದ್ದೀರಾ? ನಿಮ್ಮ ಯಜಮಾನ್ರು ಪೀಟರ್ ಆಗಿದ್ರೆ ಕೈನ ಮೇಲೆ ಕೆತ್ತಿ. ಅವರು ಇಲ್ವಾ? ಬಿಷಪ್ ಇದ್ದಾರೆ. ಹಾಂ. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಈಗ ಪೀಟರ್ ಯಾರ ಬಳಿಗೆ ಬಂದಿದ್ದು ನೋಡಿ. ಯಾರ ಬಳಿಗೆ ಬಂದಿದ್ದು ಪೇತ್ರ? ಪೇತ್ರನ ಒಳಗಡೆಗೆ ಏನೋ ಆಲೋಚನೆ ಓಡ್ತಾ ಇದೆ, ಕನ್ಫ್ಯೂಷನ್ ಇದೆ ಪೀಟರ್ ಒಳಗಡೆಗೆ. ಪೇತ್ರನ ಒಳಗಡೆಗೆ ತುಂಬ ಕನ್ಫ್ಯೂಷನ್ಗಳಿದೆ. ಇದು ಸಾಲ್ವ್ ಆಗೋದು ಹೆಂಗೆ ಇದನ್ನು ಬಗೆಹರಿಸ್ಕೊಳ್ಳೋದು ಅಂತ ಪೇತ್ರ ಡೈರೆಕ್ಟಾಗಿ ಯೇಸು ಸ್ವಾಮಿ ಬಳಿಗೆ ಬಂದ. ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ? ಯೇಸು ಸ್ವಾಮಿನ ಬಿಟ್ಟು ಬೇರೆ ಕಡೆ ಎಲ್ಲ ಹೋಗ್ತಾಯಿದ್ವಿ. ಇಲ್ಲೇ ವೀಕ್ ಆಗ್ತಾ ಇರೋದು ನಾವು. ಗಮನ ಬಿಟ್ಟು ಕೇಳಿಸ್ಕೊಳ್ಳಿ. ಅಷ್ಟು ಮಾತ್ರ ಮತ್ತೆ ಓದಿ ಕಿವಿ ಇರುವವರು ಗಮನವಿಟ್ಟು ಈ ದೇವರ ವಾಕ್ಯ ನಿಮ್ಮ ಕಿವಿ ಒಳಗಡೆಯಿಂದ ಹೃದಯದಲ್ಲಿ ನಾಟಿಕೊಳ್ಳಿ. ಓದಿ. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು. ಪೇತ್ರ ಯೇಸುವಿನ ಬಳಿಗೆ ಬಂದು ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ಪೇತ್ರನಿಗೆ ಒಂದು ಡೌಟ್ ಇದೆ. ಈಗ ಅಲ್ಲಿ ಯಾರ ಬಳಿ ಆದರೆ ಹೋಗಿ ಕೇಳ್ಬೋದಿತ್ತು. ಪೇತ್ರನಿಗೆ ಗೊತ್ತಿತ್ತು, ಎಲ್ಲಿ ಹೋದರೂ ಕೂಡ ನಾನು ಮುಳುಗೋಗ್ತೇನೆ. ಯಾಕೆಂದರೆ ಮುಳುಗಿದ ಪೇತ್ರನ ಎತ್ತಿದ್ದೆ ಯೇಸು ಸ್ವಾಮಿ. ಎಲ್ಲಿ ಹೋದರೂ ನಾವು ಮುಳುಗೋಗ್ತೀವಿ, ಯಾರು ಕೈ ಹಿಡಿದ ಮೇಲಕ್ಕೆ ಎತ್ತಲಿಕ್ಕೆ ಸಾಧ್ಯವಿಲ್ಲ. ಈಗ ನಾನು ಮುಳುಗಿ ಹೋಗಿದ್ದೇನೆ ಒಂದು ಡೌಟಲ್ಲಿ. ಆಗ ಏನು ಮಾಡ್ದ? ಪೇತ್ರನಿಗೆ ಒಂದು ಆಲೋಚನೆ ಬಂತು, ನಾನು ಇದೀಗಲೇ ಯೇಸು ಸ್ವಾಮಿ ಬಳಿಗೆ ಹೋಗಬೇಕು, ಅವ್ರ ಹತ್ರ ಡೌಟ್ ಕೇಳ್ತೀನಿ. ಪ್ರೀತಿಯ ಸಹೋದರ ಸಹೋದರಿಯರೇ, ಯೇಸು ಸ್ವಾಮಿಯ ಬಳಿಗೆ ಬಂದರೆ ಮಾತ್ರವೇ ನಿನ್ನ ಡೌಟ್ ಕನ್ಫ್ಯೂಷನ್ ಕ್ಲಿಯರ್ ಆಗೋದು. ಬೇರೆ ಎಲ್ಲಿ ಹೋದರೂ ಸಾಧ್ಯವೇ ಇಲ್ಲ. ಪೇತ್ರ ಬಂದು ಯೇಸು ಸ್ವಾಮಿಯ ಬಳಿಗೆ ಬಂದು ನೆಕ್ಸ್ಟ್ ಕಂಟಿನ್ಯೂ ಮಾಡಿ. ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? ಅಂದ್ರೆ ಪೇತ್ರನಿಗೆ ಕ್ಷಮಿಸಿ ಸಾಕಾಗ್ಬಿಟ್ಟಿದೆ. ಇದ್ದೀರಾ? ನಿಮಗೂ ಕ್ಷಮಿಸಿ ಸಾಕಾಗಿರೋರು ಇದ್ದೀರಾ ತುಂಬ, ಒಂದು 50 ಜನ. ಕ್ಷಮಿಸಿ ಸಾಕಾಗ್ಬಿಟ್ಟಿದೆ. ನೀವು ಹೋಗಿ ಯಾರಿಗಾದರೆ ಕೇಳಿದ್ರಿ ಅಂತ ತಿಳ್ಕೊಳ್ಳಿ, ಎಷ್ಟು ಸರಿ ಕ್ಷಮಿಸಬೇಕು? ಅವ್ರೇನು ಹೇಳ್ತಾರೆ ಗೊತ್ತಾ? ಎಷ್ಟು ಸರಿ ಕ್ಷಮಿಸಿದೆ? 10 ಸರಿ ಕ್ಷಮಿಸಿದ್ದೀನಿ, ಇನ್ಮೇಲೆ ಕ್ಷಮಿಸಲಿಕ್ಕೆ ಹೋಗ್ಬೇಡ. ಜನ ಹೇಳ್ತಾರೆ, ಇದು ಗ್ಯಾರಂಟಿ. ಅಥವಾ ನಮ್ಮೊಳಗಡೆ ಒಂದು ಜನ ಇರ್ತಾರೆ, ನಾವು ಇನ್ನೊಬ್ರಿಗೆ ಕೇಳೋದು ಬೇಡ, ನಮ್ಮೊಳಗಡೆ ಇನ್ನೊಬ್ರು ಇರ್ತಾರೆ, ಅವ್ರು ಕ್ಷಮಿಸ್ಬೇಡ ಅಂತಾರೆ. ನಮ್ಮೊಳಗಡೆ ಇನ್ನೊಬ್ರು ಬೇಡ, ನಾವೇ
ಯಾವ್ದಾದ್ರು ವ್ಯಕ್ತಿ ನೋಡಿದ ತಕ್ಷಣವೇ ಇವರಿಗೆ ಕ್ಷಮಿಸೋದು ಬೇಡ, ಇವರನ್ನು ಪ್ರೀತಿ ಮಾಡೋದು ಬೇಡ, ಇವ್ರ ಮಾತು ಕೇಳೋದು ಬೇಡ. ಇದು ಒಳಗಡೆ ಇನ್ನೊಬ್ಬ ವ್ಯಕ್ತಿ ಇದ್ದಾರೆ. ಈ ಇನ್ನೊಬ್ಬ ವ್ಯಕ್ತಿ ಯಾರ ಬಳಿಗೆ ಹೋಗಿ ಕೇಳಬೇಕು ಅಂದರೆ ಯೇಸು ಸ್ವಾಮಿ ಬಳಿಗೆ ಮಾತ್ರವೇ ಕೇಳಿದ್ರೆ ಸಾಧ್ಯ. ಇವತ್ತಿನ ತರಗತಿ ವೆರಿ ಇಂಪಾರ್ಟೆಂಟ್. ಕೆಲವರಿಗೆ ನಾನು ಎಷ್ಟು ರಿಟ್ರೀಟ್ ಅಟೆಂಡ್ ಮಾಡಿದ್ದೇನೆ, ನಾನು ಟಂಗ್ಸಲ್ಲಿ ಪ್ರಾರ್ಥನೆ ಮಾಡ್ತೇನೆ, ನಾನು ಇವರ ಜೊತೆಲಿದ್ದೇನೆ, ಅವ್ರ ಜೊತೆಲಿದ್ದೇನೆ, ಅವ್ರ ಟೀಮಲ್ಲಿದ್ದೇನೆ, ಇವ್ರ ಟೀಮಲ್ಲಿದ್ದೇನೆ, ನಾನು ಗ್ರೇಟ್ ಅಂದ್ಕೊಳ್ತೀವಿ. ಗ್ರೇಟ್ ಹೌದು, ಆದರೆ ಕ್ಷಮೆ ಇದು ವೆರಿ ಇಂಪಾರ್ಟೆಂಟ್. ಯೇಸು ನಾಮದಲ್ಲಿ ಇವತ್ತು ಕೇಳುವಂಥ ಎಲ್ಲ ದೇವರ ವಾಕ್ಯ ನಿಮ್ಮೊಳಗಡೆಗೆ ನಮ್ಮೊಳಗಡೆಗೆ ಕಾರ್ಯ ಮಾಡಲಿ. ಆಮೆನ್. ಆಮೇಲೆ ಸೊ ಈಗ ಈ ರೀತಿಯಾದ ಸಮಸ್ಯೆಗಳಿದೆ. ಈಗ ಕ್ಷಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಎಷ್ಟು ಸರಿ ಕ್ಷಮಿಸ್ಬೇಕು? ನಾನು ದ್ರೋಹನೇ ಮಾಡಿಲ್ಲ, ನಾನೇನು ದ್ರೋಹನೇ ಮಾಡಿಲ್ಲ, ನನ್ನ ಸಹೋದರ, ನನ್ನ ಸಹೋದರಿ, ನನ್ನ ಫ್ರೆಂಡು, ನನ್ನ ಅಂಕಲ್ ಆಂಟಿ ತಾನೇ ನನಗೆ ಮೋಸ ಮಾಡಿದ್ದು. ಹಾಗಾದರೆ ಹೇಗೆ ಇವ್ರಿಗೆ ಕ್ಷಮಿಸ್ಬೇಕು? ಅಥವಾ ಕ್ಷಮಿಸ್ಬೇಕಾ ಬೇಡವಾ? ಈ ರೀತಿ ಪೇತ್ರನಿಗೊಂದು ಡೌಟ್ ಬಂತು. ಕ್ಷಮಿಸಿ ಸಾಕಾಗ್ಬಿಟ್ಟಿದೆ. 7 ಸರಿ ಕ್ಷಮಿಸ್ಬಿಟ್ಟಿದ್ದಾನೆ ಪೇತ್ರ. ಯಾರು 7 ಸರಿ ಕ್ಷಮಿಸಿರೋದು? ಪೇತ್ರ 7 ಸರಿ ಕ್ಷಮಿಸ್ಬಿಟ್ಟಿದ್ದಾನೆ. ಈಗ ಯೇಸು ಸ್ವಾಮಿ ಹತ್ರ ಹೋದರೆ ಸಾಕು ಅಂತ ಹೇಳ್ತಾರ ಅಂತ ಮೋಸ್ಟ್ಲಿ ಅಂತ ಅಂದ್ಕೊಂಡಿರ್ಬೋದು. ಯೇಸು ಸ್ವಾಮಿ ಬಳಿಗೆ ಹೋಗಿ ಪೇತ್ರ ನಿಂತ್ಕೊಂಡು ಯೇಸುವೆ, ಜೀಸಸ್ ನನ್ನ ಸಹೋದರ, ಅಲ್ಲಿ ಏನು ಬರೆಯಲ್ಪಟ್ಟಿದೆ? ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಗಮನವಿಟ್ಟು ಕ್ಷಮಿಸಬೇಕು? ಕೇಳಿಸ್ಕೊಳ್ಳಿ. ಅಲ್ಲಿ 2ನೇ ವಾಕ್ಯದಲ್ಲಿ ಮತ್ತೆ ವೆರಿ ಇಂಪಾರ್ಟೆಂಟ್ ಇದೆ. ಸ್ಲೋ ಆಗಿ ಓದ್ಬೇಕಾದ್ರೆ ಕರೆಕ್ಟಾಗಿ ವಾಕ್ಯ ಹೋಗಲಿ. ಗಮನವಿಟ್ಟು ಈ ವಾಕ್ಯ ಹೋಗ್ಬೇಕಾದ್ರೆ ಏನು ಗೊತ್ತಾ, ಹಂಗೇ ನಿದ್ದೆ ಬರಂಗೆ ಆಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇಲ್ಲಿ ಸ್ಪಷ್ಟವಾಗಿ ದೇವರ ವಾಕ್ಯವನ್ನು ಕೇಳಿ. ಸ್ವಾಮಿ, ನನಗೆ ವಿರುದ್ಧ, ಇದು ವೆರಿ ಇಂಪಾರ್ಟೆಂಟ್. ನಾನು ಪರರ ವಿರುದ್ಧವಾಗಿ ಮೋಸ ಮಾಡ್ತಾ ಇದ್ದೀನಿ, ದ್ರೋಹ ಮಾಡ್ತಾ ಇದ್ದೀನಿ ಅಲ್ಲ, ನನ್ನ ವಿರುದ್ಧ ಅಂದರೆ ಪೇತ್ರ ಕರೆಕ್ಟಾಗಿದ್ದಾನೆ. ಪೇತ್ರನ ವಿರುದ್ಧವಾಗಿ ಯಾರೋ ದ್ರೋಹ ಮಾಡ್ತಾ ಇದ್ದಾರೆ. ನಾವು ಸರಿ ಇದ್ದೇವೆ, ನಮ್ಮ ವಿರುದ್ಧವಾಗಿ ಯಾರೋ ಮಾತನಾಡ್ತಾ ಇದ್ದಾರೆ. ನಾವು ಪರ್ಫೆಕ್ಟ್. ಈಗ ನಾವು ಧ್ಯಾನ ಮಾಡಿದ್ವಿ 3 ದಿವಸ, ಬೆಳಿಗ್ಗೆ ನಾಳೆ ಹೋಗ್ಬೇಕಾದ್ರೆ ಸಂತೋಷವಾಗಿ, ಹೊರಗಡೆ ಹೋದಾಗ ನಮ್ಮ ವಿರುದ್ಧವಾಗಿ ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂತ ತಿಳ್ಕೊಳ್ಳಿ. ಅದೇ ಥರ ಪೇತ್ರ ಕರೆಕ್ಟಾಗಿದ್ದಾನೆ. ಪೇತ್ರನ ವಿರುದ್ಧವಾಗಿ ದ್ರೋಹ ಮಾಡ್ತಾ ಇರೋದು. ಇಲ್ಲಿ ನನಗೆ ವಿರುದ್ಧವಾಗಿ ದ್ರೋಹ ಮಾಡುತ್ತಿರುವ, ಇಲ್ಲೇ ಸಖತ್ ಕನ್ಫ್ಯೂಷನ್ ಆಗ್ತಾ ಇರೋದು ನಮಗೆ. ಕ್ಷಮೆ ಯಾಕೆ ಕೊಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲಿ ಒಂದು ಕ್ಷಮೆಯಲ್ಲಿ ಯೇಸು ಸ್ವಾಮಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ನನಗೆ ವಿರುದ್ಧವಾಗಿ ದ್ರೋಹ, ಓದಿ ನಿಧಾನಕ್ಕೆ ಓದಿ, ಕೇಳಿಸ್ಕೊಳ್ಳಿ, ಎಲ್ಲರೂ ಕೇಳಿಸ್ಕೊಳ್ಳಿ. ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? ನನಗೆ ವಿರುದ್ಧ ದ್ರೋಹ ಮಾಡ್ತಿರೋದು ಯಾರು? ನನ್ನ ಸಹೋದರನೇ, ಬೇರೆಯವರಿಲ್ಲ, ಆಮೇಲೆ ಇರಲಿ. ಬಹುಶಃ ನಿನ್ನೆ ನಮ್ಮ ಜೊತೆಗೆ ಮಾತಾಡಿದವರು ತಲೆ ಮೇಲೆ ಕೈಟಾಗ ಒಂದಿಬ್ಬರಿಬ್ಬರಿಗೆ ಹೇಳಿರ್ತೀನಿ, ನಿಮಗೆ ಅಕ್ಕ ಇದ್ದಾರಾ, ತಂಗಿ ಇದ್ದಾರಾ? ಹೌದು. ಕ್ಷಮೆ ಕೊಡಬೇಕಾ? ಹೌದು ಅಂತ ಹೇಳಿರ್ತೀರ. ಯೇಸು ಸ್ವಾಮಿ ತಿಳಿಸಿರ್ತಾರೆ. ಹೌದಾ ಇಲ್ವಾ? ಈ ಥರ ಅನುಭವ ಆಗಿದ್ದು ನಿನ್ನೆ ನನ್ನ ಜೊತೆಲಿ ಮಾತಾಡೋರು ಇದ್ದರೆ ಧೈರ್ಯವಾಗಿ ಎದ್ದು ನಿಂತ್ಕೊಳ್ಳಿ, ನಾಚಿಕೆ ಪಡಬೇಡಿ. ನಿಮಗೆ ಪ್ರಾರ್ಥನೆ ಮಾಡಿದಾಗ ಕ್ಷಮಿಸೋದು ದೇವರು ತಿಳಿಸ್ತಾ ಇದ್ದಾರೆ ಅಂತ ಹೇಳಿದ್ದವ್ರು ಇಲ್ಲಿ ಯಾರು ಇದ್ದರೆ ನಾಚಿಕೆ ಪಡಬೇಡಿ, ಎದ್ದು ನಿಂತ್ಕೊಳ್ಳಿ. ಇದ್ದಾರೆ ನೋಡಿ, ಇದ್ದಾರೆ. ಇದು ಧೈರ್ಯ. ಜೋರೊಂದು ಚಪ್ಪಾಳೆ ತಟ್ಟೋಣ, ಜೋರಾಗಿ. ಕುಳಿತುಕೊಳ್ಳಿ ಸಿಸ್ಟರ್, ಕುಳಿತುಕೊಳ್ಳಿ. ಪವಿತ್ರಾತ್ಮಲ್ಲಿರೋರು ಧೈರ್ಯವಾಗಿ ಎದ್ದು ನಿಂತ್ಕೊಳ್ತಾರೆ. ಇನ್ನೊಂದು ಚಪ್ಪಾಳೆ ಅವರಿಗೆ, ಇನ್ನೊಂದು ಚಪ್ಪಾಳೆ. ಇವ್ರು ನಿಂತವ್ರು ಇವ್ರು ಹೇಳಿದಲ್ಲ, ಪವಿತ್ರಾತ್ಮರು ನನಗೆ ತಿಳಿಸಿತು. ಇಲ್ಲಿ ಪವಿತ್ರಾತ್ಮರು ಪೇತ್ರನ ಜೊತೆಲಿ ಮಾತನಾಡ್ತಾ ಪೇತ್ರನಿಗೆ ಒಂದು ಡೌಟ್ ಆಯಿತು. 7 ಸಲ ಕ್ಷಮಿಸ್ಬಿಟ್ಟಿದ್ದೀನಿ ಏಸಪ್ಪ, ಜೇಸು, ನಾನು ಇನ್ನೆಷ್ಟು ಸರಿ ಕ್ಷಮಿಸೋದು? ಓದಿ ಅದನ್ನು. 7 ಸಲವೇ ಎಂದು ಕೇಳಿದನು. 7 ಸಲವೇ ಅಂದರೆ ಮೋಸ್ಟ್ಲಿ 7 ಸಲ ಕ್ಷಮಿಸಿರ್ಬೇಕು. ಯಾರು ಹೇಳಿರ್ತಾರೆ, ಒಂದು 7 ಸರಿ ಬರೆದ್ಬಿಡೋ ಕ್ಷಮಿಸ್ಬಿಟ್ಟಿದೆ, ಕ್ಷಮಿಸ್ಲಿಕ್ಕೆ ಸಾಧ್ಯ ಅಂತ. ಕ್ಷಮಿಸಿದ್ದೇನೆ ಅಂತ 7 ಅಲ್ಲ, 7,000 ಸರಿ ಬರೆದ್ರೂ ಕ್ಷಮಿಸ್ಲಿಕ್ಕೆ ಆಗೋದು ಕಷ್ಟನೇ. ಹೃದಯದ ಒಳಗಡೆ ಬರ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಪ್ರೈಸ್ ದಿ ಲಾರ್ಡ್. ಅದ್ಭುತವಾದ ದೇವರ ವಾಕ್ಯ. ಈಗ ಅಲ್ಲಿ ಪೀಟರ್ ಕೇಳ್ತಾ ಇದ್ದಾನೆ,
7 ಸಲ ಕ್ಷಮಿಸಬೇಕಾ ಜೇಸು? ಅಥವಾ ನಾವು ಹೇಳ್ತೇವೆ, ಯೇಸುವೆ ನಾನು ಕ್ಷಮಿಸಿ ಸಾಕಾಗ್ಬಿಟ್ಟಿದೆ, ಫರ್ಗ್ಯೂ ಮಾಡಿ ಸಾಕಾಗಿ ಇನ್ನೆಷ್ಟು ಸರಿ ಮಾಡಲಿ? ಯೇಸು ಸ್ವಾಮಿ ಮತ್ತೆ ಮಾಡು ಅಂತಾರೆ. ಎಷ್ಟು ಸರಿ ಕ್ಷಮಿಸಿ ಮತ್ತೆ ಹೋಗಿ ಯೇಸು ಸ್ವಾಮಿ ಕೇಳಿದ್ರೆ ಮಾತ್ರ, ಇಲ್ಲಿ ಗಮನ ಬಿಟ್ಟು ಕೇಳಿಸ್ಕೊಳ್ಳಿ, ನಿಮಗೆ ದ್ರೋಹ ಮಾಡಿದ ಅನೇಕ ಜನರು ದ್ರೋಹ ಮಾಡಿ ಮಾಡ್ತಾನೆ ಇದ್ದಾರೆ, ಚುಚ್ಚುತ್ತಾನೆ ಇದ್ದಾರೆ, ನಿಮಗೆ ದ್ರೋಹ ಮಾಡ್ತಾನೆ ಇದ್ದಾರೆ, ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ನೀವು ಆ ಸಮಯದಲ್ಲಿ ಯೇಸು ಸ್ವಾಮಿ ಬಳಿಗೆ ಬಂದ್ಬಿಡ್ಬೇಕು. ನೀವು ಬೇರೆಯವರಿಗೆ ಹೋಗಿ, ಪೀಟರ್ ನಾನು ಎಷ್ಟು ಸರಿ ಕ್ಷಮಿಸಬೇಕು, ಒಂದು 700 ಸರಿ ಸಾಕಾಗಿದೆ ಕ್ಷಮಿಸಿ ಅಂದರೆ ಬ್ಲಾಕ್ ಮಾಡೋರು ನಂಬರ್ನ ಅಂತಾರೆ ಪೀಟರ್. ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ? ಬ್ಲಾಕ್ ಮಾಡಿರೋ ನಂಬರ್ನ ಓಪನ್ ಮಾಡೋ ಅಂತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಪೀಟರ್ ಕೂಡ, ಪೇತ್ರನು ಕೂಡ ಹೋಗಿ 7 ಸಲವೇ ಯೇಸುವೆ ಅಂತ ಕೇಳುವಾಗ ಯೇಸು ಸ್ವಾಮಿ ಆ ಕಡೆಯಿಂದ ಒಂದು ಉತ್ತರ ಬರ್ತದೆ. ಏನಂತ? 7 ಸಲವಲ್ಲ ಅಷ್ಟೇ. ಆ ಕಡೆಯಿಂದ ಜೇಸು ಹೇಳ್ತಾ ಇದ್ದಾರೆ 7 ಸಲವಲ್ಲ ಪೀಟರ್. ನೆಕ್ಸ್ಟ್ ಹಾಗಾದ್ರೆ 70 ಸಲ ಕ್ಷಮಿಸಬೇಕು. 70 ಸರಿ ಕ್ಷಮಿಸಲೇಬೇಕು. ಇದು ದೇವರ ವಾಕ್ಯ. ಇದು ಪವಿತ್ರ ಗ್ರಂಥದಲ್ಲಿ ಬರೆಯಲ್ಪಟ್ಟಂಥ ದೇವರ ವಾಕ್ಯ. ಅನೇಕ ಜನರು ಕ್ರೈಸ್ತರು ಇದ್ದೀರಾ ಇಲ್ಲಿ, ಅನೇಕ ಜನರು ಇದ್ದಾರೆ. ನಮ್ಮ ಪ್ರಾರ್ಥನೆಗೆ ಅನೇಕ ಕಡೆಯಿಂದ ಬರ್ತಾರೆ ಕ್ರೈಸ್ತರು ಎಲ್ಲರೂ ಬರ್ತಾರೆ. ಎಲ್ಲರಿಗೂ ಒಂದೇ ಇಲ್ಲಿ. ಯೇಸು ಸ್ವಾಮಿಯ ಮುಂದೆ ಕ್ರೈಸ್ತರು ಅಕ್ರೈಸ್ತರು ಬೇರೆ ಬೇರೆ ಇಲ್ಲ. ಎಲ್ಲರಿಗೋಸ್ಕರ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಲೋಕಕ್ಕೆ ಇಳಿದು ಬಂದರು. ಒಂದು ವ್ಯಕ್ತಿ ನಾಶ ಆಗಬಾರದು ಎಂಬುದು. ಪೇತ್ರ ಇಲ್ಲಿ ಯೇಸುವಿನ ಬೆಳಗ್ಗೆ 7 ಸಲ ಅಂತ ಕೇಳಿದಾಗ 7 ಸಲವಲ್ಲ 70 ಸಾರಿ ಕ್ಷಮಿಸು. ನೆಕ್ಸ್ಟ್ ಮತ್ತೆ ಇಂಪಾರ್ಟೆಂಟ್ ಇದೆ. 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳ್ತೇನೆ. ಬೇರೆ ಕ್ಷಮಿಸಬೇಕು ಅಂತ ಹೇಳಿಲ್ಲ, ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಅಂಡರ್ಲೈನ್ ಮಾಡ್ಕೊಳ್ಳಿ ಅಂತ ಹೇಳ್ತೀವಲ್ವಾ, ಆ ಥರ ಪೀಟರ್ಗೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಅಂಡರ್ಲೈನ್ ಮಾಡ್ಕೋ ಈ ವರ್ಡನ್ನ. ಏನು 7 ಸರಿ ಇದೆಲ್ಲ ಅಂಡರ್ಲೈನ್ ಮಾಡ್ಕೋ, 70 ಸರಿ ಅಂಡರ್ಲೈನ್ ಮಾಡ್ಕೋ ಅಂತ. ಅಂದರೆ ಕ್ಷಮಿಸಲೇಬೇಕು. ಕ್ಷಮೆ ಕೊಡದಿದ್ದರೆ ಆಪ್ಷನ್ ಇಲ್ಲ, ಸೆಕೆಂಡ್ ಆಪ್ಷನ್ ಇಲ್ಲ ಅಂತ ಯೇಸು ಸ್ವಾಮಿ ಒತ್ತಿ ಹೇಳ್ತಾ ಇದ್ದೀನಿ. ಅಂದರೆ ನಾನು ಅದನ್ನು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೇನೆ, ಅಂದರೆ ಮಾಡಲೇಬೇಕು ಅಂತ ಅದರ ಅರ್ಥ. ಯೇಸು ಸ್ವಾಮಿ ಸುಮ್ಮನೆ ನಾರ್ಮಲಾಗಿ ಹೇಳಿದ್ರೇ ಮಾಡಲೇಬೇಕು ಅಂತ. ಇನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂದರೆ ಏನು ಮಾಡಬೇಕು? ಇನ್ನೂ ಹೆಚ್ಚು ಗಮನಹರಿಸಬೇಕು ಅಂತ. ಒತ್ತಿ ಹೇಳ್ತಾ ಇದ್ದೀನಿ ಅಂತ, ನಿಶ್ಚಯವಾಗಿ ಹೇಳ್ತಾ ಇದ್ದೀನಿ ಅಂದರೆ 1 ಸರಿ ಹೇಳಿದ್ರೆ 10 ಸರಿ ಹೇಳ್ದಂಗೆ ಅಂತ ಅರ್ಥ. ಒತ್ತಿ ಅಂದರೆ 1 ಸರಿ ಹೇಳಿದ್ದು 10 ಟೈಮ್ಸ್ ಎಕೋ ಆಗ್ತಾ ಇದೆ ಅಂತ. ಕ್ಷಮಿಸು ಅಂತ. ಪ್ರೈಸ್ ದಿ ಲಾರ್ಡ್. ಮೊದಲಿಂದ ಅದೇ ವಾಕ್ಯವನ್ನು ಓದಿ ಎಲ್ಲರೂ ಕೂಡ ಈಗ ಕೇಳಿಸ್ಕೊಳ್ಳಿ, ಓದಿ. ಅನಂತರ ಪೇತ್ರನು ಯೇಸುವಿನ ಬಳಿಗೆ ಬಂದು, ಸ್ವಾಮಿ, ನನಗೆ ವಿರುದ್ಧ ದ್ರೋಹ ಮಾಡುತ್ತಾ ಇರುವ ನನ್ನ ಸಹೋದರನನ್ನು ಎಷ್ಟು ಸಲ ಕ್ಷಮಿಸಬೇಕು? 7 ಸಲವೇ ಎಂದು ಕೇಳಿದನು. 7 ಸಲವಲ್ಲ 70 ಸಲ ಕ್ಷಮಿಸಬೇಕು ಎಂದು ನಾನು ನಿನಗೆ ಒತ್ತಿ ಹೇಳುತ್ತೇನೆ ಎಂದು ಯೇಸು ಉತ್ತರವಿತ್ತರು. ಇದು ದೇವರ ವಾಕ್ಯ. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕ್ಷಮೆ ಕೊಡುವಂಥ ಪರಿಸ್ಥಿತಿ ಇದೆಯಲ್ಲ, ಇದು ಯೇಸು ಸ್ವಾಮಿ ಬಳಿಗೆ ಹೋಗದೇ ಇದ್ದರೆ ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ಎಷ್ಟೋ ಜನರು ಸತ್ತೇ ಹೋಗಿದ್ದಾರೆ, ಕ್ಷಮೆ ಕೊಡೋಕ್ಕಾಗಿಲ್ಲ. ಈ ಜಾಗದಲ್ಲಿ ಯೇಸು ಸ್ವಾಮಿ ಒತ್ತಿ ಹೇಳ್ತಾ ಇದ್ದಾರೆ, ಸೌಖ್ಯ ಆಗಬೇಕಾದ್ರೆ ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತು, ನಡಿ ಅಂದರು. ಅಲ್ಲಿ ವಿಶ್ವಾಸ ಒತ್ತಿ ಹೇಳ್ತೀನಿ ಅಂತ ಹೇಳಿಲ್ಲ, ಈ ಜಾಗದಲ್ಲಿ ಮಾತ್ರ ಒತ್ತಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಇದು ವೆರಿ ಇಂಪಾರ್ಟೆಂಟ್ ಅಂತ ಅರ್ಥ. ಇಂಪಾರ್ಟೆಂಟ್ ಅಂತ ಹೇಳ್ತಾರಲ್ಲ, ಅದೇ ಥರ ವೆರಿ ಇಂಪಾರ್ಟೆಂಟ್ ಅಂತ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ನೀನು 7 ಸಲವಲ್ಲ 70 ಸಾರಿ ಕ್ಷಮಿಸು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನನ್ನ ಸಹೋದರ ನನ್ನ ವಿರುದ್ಧವಾಗಿ ದ್ರೋಹ ಮಾಡಿರುವಂಥ ನನ್ನ ಸಹೋದರನ ಎಷ್ಟು ಬಾರಿ ಕ್ಷಮಿಸಬೇಕು? ಕೆಲವು ಸಾರಿಗೆ ನಮಗೆ ಇಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಗೊತ್ತಾಗಲ್ಲ. ನಾವು ಕೋಪ, ದ್ವೇಷ, ಅಸೂಹೆ, ಅಹಂಕಾರ, ಯಾಕೆಂದರೆ ಆ ವ್ಯಕ್ತಿಯನ್ನು ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಡೈವರ್ಸ್
ಅಪ್ಲೈ ಮಾಡಿದಂಥ ಗಂಡನನ್ನು ಕ್ಷಮಿಸ್ಲಿಕ್ಕಾಗಲ್ಲ. ಡೈವರ್ಸ್ ಅಪ್ಲೈ ಮಾಡಿದಂಥ ಹೆಂಡತಿಯನ್ನು ಕ್ಷಮಿಸ್ಲಿಕ್ಕಾಗಲ್ಲ. ಒಂದು ವೇಳೆ ಡೈವರ್ಸೇ ಆಗಿಲ್ಲ, ಅಕ್ರಮ ಸಂಬಂಧದಲ್ಲಿರುವಂಥ ಗಂಡನನ್ನು ಹೆಂಡತಿಯನ್ನು ಕ್ಷಮಿಸ್ಲಿಕ್ಕಾಗಲ್ಲ. ಪಾಪ ಮಾಡುತ್ತಿರುವಂಥ ವ್ಯಕ್ತಿಗಳನ್ನು ಕ್ಷಮಿಸ್ಲಿಕ್ಕಾಗಲ್ಲ. ಯಾಕೆಂದರೆ ನಾವು ನೋಡ್ತಾ ಇದ್ದೇವೆ, ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಕುಡಿತದಲ್ಲಿ ಬಿದ್ದು ಹೋಗಿರುವಂಥ ಗಂಡನನ್ನು ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ಪಾಪ ಮಾಡುತ್ತಿರುವಂಥ ವ್ಯಕ್ತಿಗಳನ್ನು ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ದ್ರೋಹ ಮಾಡಿದಂಥ ವ್ಯಕ್ತಿಗಳನ್ನು ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ಕೆಲವು ಯೂತ್ಸಿಗೆ ಇದು ವೆರಿ ಇಂಪಾರ್ಟೆಂಟ್. ಕೆಲವು ಯುವಕರಿಗೆ ಆಗ್ತಾ ಇಲ್ಲ, ಮೋಸ ಮಾಡಿದಂಥ ವ್ಯಕ್ತಿಗಳನ್ನು ಕ್ಷಮಿಸ್ಲಿಕ್ಕಾಗ್ತಾ ಇಲ್ಲ. ಅವರ ವಿಷಯದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅವರು ಮಾಡಿದಂಥ ಕಾರ್ಯದಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲ. ಅದು ಜ್ಞಾಪಕಕ್ಕೆ ಬರ್ತಾ ಇದೆ. ಯುವ ಜನರನ್ನು ಸೈತಾನ ಕಂಟ್ರೋಲ್ ಮಾಡ್ತಾ ಇದ್ದಾನೆ. ಕ್ಷಮಿಸ್ಲಿಕ್ಕಾಗಿಲ್ಲ, ಕ್ಷಮಿಸಬೇಡ, ಅವನು ಮೋಸ ಮಾಡ್ದ, ಆಕೆ ಮೋಸ ಮಾಡಿದ್ಲು, ತಗೋ ಬ್ಲೇಡು, ತಗೋ ಕೈನ ಕಟ್ ಮಾಡ್ಕೊ. ಇದು ಯೇಸು ಸ್ವಾಮಿ ಕೆಲಸ ಅಲ್ಲ. ಯಾಕೆಂದರೆ ಕ್ಷಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸೈತಾನ ಉಪಯೋಗಿಸ್ತಾ ಇದ್ದಾನೆ. ಬ್ಲೇಡ್ ತಗೋ, ಕುಯ್ಕೋ. ಎಷ್ಟೋ ಜನ ಕ್ಷಮೆ ಕೊಡೋಕ್ಕಾಗದೆ, ದ್ರೋಹ ಮಾಡಿದ ವ್ಯಕ್ತಿಗಳನ್ನು ಮರೆಯೋಕ್ಕಾಗದೆ ಆತ್ಮಹತ್ಯೆ ಮಾಡ್ಕೊಂಡು ಸತ್ತೋಗಿದ್ದಾರೆ. ಇವತ್ತು ನಾವಿಲ್ಲಿ ಜೀವಂತವಾಗಿದ್ದೇವೆ. ಜೋರಾಗಿ ಒಂದು ಚಪ್ಪಳೆ ತಟ್ಟೋಣ. ಥ್ಯಾಂಕ್ ಯು ಜೀಸಸ್. ಎಷ್ಟೋ ಜನರು ದೇವರ ವಾಕ್ಯವನ್ನು ಕೇಳೋಕ್ಕಾಗದೆ ಇಲ್ಲ ನಮ್ಮ ಮಧ್ಯದಲ್ಲಿ ಇವತ್ತಿದ್ದೇವೆ. ಪೇತ್ರನ ಹಾಗೆ ಓಡಿ ಬಂದಿದ್ದೇವೆ ಇವತ್ತು ಈ ಧ್ಯಾನಕ್ಕೆ. ಪೇತ್ರ ಹೇಗೆ ಯೇಸು ಸ್ವಾಮಿ ಬೆಳಗ್ಗೆ ಬಂದ, ಅದೇ ರೀತಿಯಲ್ಲಿ ಇವತ್ತು ಈ ಪ್ರಾರ್ಥನಾ ಕೂಟದಲ್ಲಿ ದೇವರ ವಾಕ್ಯದ ಬೆಳಗ್ಗೆ ಬಂದಿದ್ದೇವೆ. ಅವತ್ತು ಪೇತ್ರನಿಗೆ ಉತ್ತರ ಕೊಟ್ಟಂಥ ಅದೇ ಯೇಸು, ಅದೇ ವಾಕ್ಯ ಇಲ್ಲಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. ಇಲ್ಲಿ ಬದಲಾವಣೆ ಪೇತ್ರನ ಜಾಗದಲ್ಲಿ ನಾವಿದ್ದೇವೆ. ಯೇಸು ಸ್ವಾಮಿಯ ಜಾಗದಲ್ಲಿ ದೇವರ ವಾಕ್ಯ ಇದೆ. ಇಲ್ಲಿ ಇವತ್ತು ಪೇತ್ರನ ಜಾಗದಲ್ಲಿ ಅನೇಕ ಮಂದಿ ಇಲ್ಲಿದ್ದೇವೆ, ಕುಳಿತುಕೊಂಡಿದ್ದೇವೆ. ಖಂಡಿತವಾಗ್ಲೂ ಇವತ್ತಿನ ಈ ಧ್ಯಾನದಲ್ಲಿ ನಿಮಗೆ ಪವಿತ್ರಾತ್ಮರು ಸ್ಪರ್ಶಿಸ್ತಾರೆ. ಖಂಡಿತವಾಗ್ಲೂ ಈ ಕ್ಷಮೆಯಿಂದ ಹೊರಗಡೆ ಬರಲಿಕ್ಕೆ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯ. ಆ ತಪ್ಪಿಸಸ್ತನ ಜಾಗದಲ್ಲಿ ಪೇತ್ರ ನಿಂತ್ಕೊಂಡು ಯೇಸು ಸ್ವಾಮಿಗೆ ಕೇಳ್ತಿರೋದು, ಯೇಸುವೇ, ಜೀಸಸ್, ನಾನು ಎಷ್ಟು ಸರಿ ಕ್ಷಮಿಸಲಿ, ಆಗ್ತಾ ಇಲ್ಲ ನನ್ನ ಕೈಗೆ. ಆಗ ಯೇಸು ಸ್ವಾಮಿ ಸಮಾಧಾನದಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗೂ ಕಂಡೀಷನ್ ಮಾಡ್ತಾ ಇದ್ದಾರೆ, ಪೀಟರ್ ಕ್ಷಮಿಸಲೇಬೇಕು. ಕೆಲವು ಬಾರಿಗೆ 1 ಸರಿ 2 ಸರಿ 3 ಸರಿ ಇರಲಿ, ಒಂದೇ ಸರಿ ಕ್ಷಮಿಸಲಿಕ್ಕೆ ನಮಗೆ ಮನಸ್ಸು ಬರಲ್ಲ. ಒಂದೇ ಸರಿ. ಎಷ್ಟೋ ತಾಯಿಂದರು, ಎಷ್ಟೋ ಮಕ್ಕಳು ತಂದೆ ತಾಯಿ ವಿರುದ್ಧವಾಗಿ ಶಾಪ, ತಂದೆ ತಾಯಿಂದರು ಮಕ್ಕಳ ವಿರುದ್ಧವಾಗಿ ಶಾಪ. ಯಾಕೆಂದರೆ ಮಗಳು ನನ್ನಿಂದ ದೂರ ಹೋಗಿದ್ದಾನೆ. ಮಕ್ಕಳು ಎಷ್ಟೋ ಜನರು ತಂದೆ ತಾಯಿ ಬಿಟ್ಟು ಹೋಗಿದ್ದಾರೆ. ಬ್ಯಾಂಗ್ಳೂರಿನಲ್ಲಿರುವಂಥ ಕೆಲವು ಆಶ್ರಮಕ್ಕೆ ನಾವು ಪ್ರಾರ್ಥನೆಗೆ ಹೋಗ್ತೀವಿ. ಅಲ್ಲಿ ತಂದೆ ತಾಯಿಂದಿರು ಮಕ್ಕಳನ್ನು ಅನಾಥ ಆಶ್ರಮದಲ್ಲಿ ಬಿಟ್ಟು ಹೋಗಿದ್ದಾರೆ. ಅವರು ಸತ್ತೋಗಿಲ್ಲ, ತಂದೆ ತಾಯಿಂದರು ಸತ್ತೋಗಿಲ್ಲ, ಇದ್ದಾರೆ. ಆದರೆ ಮಕ್ಕಳು ಅನಾಥ ಆಶ್ರಮದಲ್ಲಿದ್ದಾರೆ. ಅಲ್ಲಿ ಹೇಳೋಗಿದ್ದಾರೆ, ನನ್ನ ತಂದೆ ನನ್ನ ತಾಯಿ ಯಾರು ಅಂತ ಕೇಳಿದ್ರೆ ಇಲ್ಲ, ಸತ್ತೋಗಿದ್ದಾರೆ ಅಂತ ಹೇಳು. ಆ ಮಕ್ಕಳಿಗೆ ಕ್ಷಮೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಕಡೆ ನಾನು ಹೋಗಿದ್ದೆ, ಒಂದು ವಿಲ್ಲಾ ಬ್ಯಾಂಗ್ಳೂರಿನಲ್ಲಿ, ಲಕ್ಸುರಿ ವಿಲ್ಲಾಗಳು, ರೋ ಹೌಸಸ್, ದೊಡ್ಡ ಲಕ್ಸುರಿ, ಕೋಟಿಗಟ್ಟಲೆ ಬೆಲೆ ಬಾಳುವಂತಹ ಮನೆಗಳು. ಆ ಮನೆಯಲ್ಲಿ ತಂದೆ ತಾಯಿ, ಅಥವಾ ಕೆಲವು ಮನೆಯಲ್ಲಿ ಬೇರೆ ತಂದೆ ಬೇರೆ ತಾಯಿ ವಾಸ ಮಾಡ್ತಾ ಇದ್ದಾರೆ. ಒಂದು ದಿವಸ ನನಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ವ್ಯಕ್ತಿ ಆ ಒಂದು ವಿಲ್ಲಾದ ಒಳಗಡೆಗೆ ಕಳಿಸಿದ್ರು. ಲಕ್ಸುರಿ ವಿಲ್ಲಾ, ಅಲ್ಲಿ ಒಂದು ರೆಸಾರ್ಟ್ ಥರ ಇದೆ. ರೆಸಾರ್ಟ್ಗಿಂತ ಹೆಚ್ಚಿನ ರೀತಿಯಲ್ಲಿದೆ. ನಾನು ಅಂದ್ಕೊಂಡೆ ರೆಸಾರ್ಟ್ ಇರ್ಬೋದು ಅಂತ. ರೆಸಾರ್ಟ್ ಅಲ್ಲ, ಅದು ಈ ವೃದ್ಧಾಶ್ರಮ, ವಯಸ್ಸಾದ ತಂದೆ ತಾಯಿಗಳನ್ನು ಇಟ್ಟಿರುವಂಥ ಸ್ಥಳ. ಅಲ್ಲಿದ್ದಾರೆ. ಅಲ್ಲಿ ಹೋಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಯಾರಿಗೆ ಹೇಳಿದ್ರು ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತಿದ್ದು. ಒಂದು ವಯಸ್ಸಾದ ತಂದೆ ವೀಲ್ ಚೇರ್ನಲ್ಲಿದ್ದಾರೆ. ಅಮೇರಿಕದಿಂದ ಒಂದು ವ್ಯಕ್ತಿ ರಿಕ್ವೆಸ್ಟ್ ಮಾಡಿದ್ದು, ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿ ಅಂತ. ಆ ವ್ಯಕ್ತಿ ಅಮೇರಿಕದಲ್ಲಿದ್ದಾರೆ. ಹೋಗಿ ನಾನು ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಅಲ್ಲಿ ಹೋದೆ. ಅಲ್ಲಿ ಹೋಗಿ ಪ್ರಾರ್ಥಿಸುವಾಗ, ಅವರ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥಿಸುವಾಗ, ಆ ವಯಸ್ಸಾದಂಥ ತಂದೆ ಕಣ್ಣೀರಿಡ್ತಾ ಇದ್ದಾರೆ. ಕಣ್ಣೀರು ಬರ್ತಾ ಇದೆ. ನಾನು ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ, ಈ ಸಹೋದರನ ಒಳಗಡೆ ಇರುವಂಥ ಕ್ಷಮೆ ಹೊರಗಡೆ ಬರಲಿ, ಎಲ್ಲರನ್ನ ಪ್ರೀತಿಸುವಂಥ ಶಕ್ತಿ ಮಗನ ಒಳಗಡೆ ಉಂಟಾಗಲಿ ಅಂತ ಹೇಳುವಾಗ, ನಾನು ಯಾಕೆ ಏನು ಅಂತ ಕೇಳಿಲ್ಲ. ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡುವಾಗ ಆ
ವಯಸ್ಸಾದಂಥ ಸಹೋದರಗಳು ಅಂತ ಅಳ್ತಾ ಇದ್ದಾರೆ, ಕಣ್ಣೀರು ಬರ್ತಾ ಇದೆ. ನಾನು ನೋಡಿದೆ ಸುತ್ತಮುತ್ತ ಎಲ್ಲ ಫ್ರಿಡ್ಜು, ವಾಷಿಂಗ್ ಮಿಷಿನ್, ಲಕ್ಸುರಿ ವಿಲ್ಲ, ರೆಸಾರ್ಟ್ ಇದೆ. ಒಂದು ಗುಡ್ಡದ ಮೇಲೆ ಕಟ್ಟಿದಂಥ ಒಂದು ರೆಸಾರ್ಟ್. ಹೊರಗಡೆ ಬಂದರೆ ಎಲ್ಲ ಕಾಡಿನ ವಾತಾವರಣ. ಆದರೆ ಅಲ್ಲಿ ವಾತಾವರಣ ಎಲ್ಲ ಚೆನ್ನಾಗಿದೆ, ಆದರೆ ಆ ಹೃದಯದ ಒಳಗಡೆಗೆ ಒಂದು ವಾತಾವರಣ, ಕಣ್ಣೀರಿನ ವಾತಾವರಣ. ಕಾರಣ ಆ ಮಗ, ಆ ಸಹೋದರನ ಸ್ವಂತ ಮಗ ಮದುವೆಯಾಗಿ ಅಮೇರಿಕದಲ್ಲಿ ಅವರ ಕುಟುಂಬದ ಜೊತೆಯಲ್ಲಿ ವಾಸ ಮಾಡ್ತಾ ಆ ತಂದೆಯನ್ನು ಬಿಟ್ಟು ಹೋಗಿದ್ದಾರೆ. ಅದೇ ತಂದೆ ಆ ಮಗನನ್ನು ಸಾಕಿ, ಓದಿಸಿ, ಬೆಳೆಸಿ, ಉದ್ಯೋಗ ಕೊಡಿಸಿ ಕೆಲವೇ ದಿನಗಳಲ್ಲಿ ಆ ಮಗ ಈ ತಂದೆಯನ್ನು ನೋಡಿಕೊಳ್ಳಕ್ಕಾಗದೆ ಆ ಒಂದು ವೃದ್ಧಾಶ್ರಮದಲ್ಲಿ ಇಟ್ಟು ಲಕ್ಷಗಟ್ಟಲೆ, ಕೋಟಿಗಟ್ಟಲೆ ಬೆಲೆ ಬಾಳುವಂಥ ಆ ಆಶ್ರಮವನ್ನೇ, ಆ ಮನೆಯನ್ನೇ ಅಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಆ ಜಾಗದಲ್ಲಿ ಒಂದೊಂದು ಮನೆಯನ್ನು ಅವರು ಪರ್ಚೇಸ್ ಮಾಡಿ ಅಲ್ಲಿರುವಂಥ ಆ ಪೇರೆಂಟ್ಸ್ಗಳನ್ನು ಇಟ್ಟಿದ್ದಾರೆ. ಅದು ಪೂರ್ತಿ ಒಂದು ಕಮಿಟಿ. ಅಲ್ಲಿ ಎಲ್ಲರೂ ಸೇವೆ ಮಾಡಲಿಕ್ಕೆ ಜನ, ಅವರಿಗೆ ಊಟ ಕೊಡಲಿಕ್ಕೆ, ಸ್ನಾನ ಮಾಡಿಸ್ಲಿಕ್ಕೆ ಎಲ್ಲ ಇದ್ದಾರೆ. ಆದರೆ ಪ್ರೀತಿ ಕೊಡಲಿಕ್ಕೆ ಯಾರೂ ಇಲ್ಲ. ಆ ತಂದೆಗೆ ನಾನು ಮಾತನಾಡುವಾಗ ಕ್ಷಮಿಸು ಅಂತ ಹೇಳುವಾಗ ಆ ತಂದೆ ಮಾತನಾಡ್ತಾರೆ, ನನ್ನ ಮಗನನ್ನು ಕ್ಷಮಿಸಲಿಕ್ಕೆ ಸಾಧ್ಯವಿಲ್ಲ. ನಾನು ಹೇಳಿದೆ, ಅದೇ ಮಗ ಇಲ್ಲಿ ಕಳಿಸಿರೋದು ನಿಮಗೆ ಪ್ರಾರ್ಥನೆ ಮಾಡಲಿಕ್ಕೆ. ಹೌದು, ಆದರೆ ನನ್ನಿಂದ ದೂರ ಹೋಗಿದ್ದಾನೆ. ನಾನು ಅಷ್ಟೆಲ್ಲ ಸಾಕಿ ಸೊಲಿ ನನಗೆ ಪ್ರೀತಿ ಮಾಡ್ತಾ ಇಲ್ಲ, ಅವನಿಗೆ ಕ್ಷಮಿಸಲಿಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಬ್ರದರ್, ಈ ಕೋಟಿ ಆಸ್ತಿ ನನಗೆ ಬೇಡ, ನಾನು ಒಂಟಿಯಾಗಿದ್ದೇನೆ. ಅದು ಕೊರಗ್ತಾ ಇದೆ. ಅದು ಕೊರಗಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆ ವ್ಯಕ್ತಿಗೆ ಪಾರ್ಶ್ವವಾಯು ರೋಗಿಯಾಗಿ ವೀಲ್ ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ. ಕಿಡ್ನಿ ಫೇಲ್ಯೂರ್ ಆಗಿದೆ, ಲಿವರ್ನಲ್ಲಿ ಸಮಸ್ಯೆ ಇದೆ, ಲಂಗ್ಸ್ನಲ್ಲಿ ಸಮಸ್ಯೆ ಇದೆ, ಉಸಿರಾಡೋಕ್ಕೆ ಸಮಸ್ಯೆ ಇದೆ. ಒಳಗಡೆ ಹೋಗಬೇಕಾದ್ರೆ ಆರೋಗ್ಯವಾಗಿ ಹೋದರು, ಆದರೆ ಅಲ್ಲಿ ವಾಸ ಮಾಡ್ತಾ ಇರೋದು ರೋಗದ ಅವಸ್ಥೆಯಲ್ಲಿ. ಕಾರಣ ಕ್ಷಮೆ ಕೊಡೋಕ್ಕಾಗ್ತಾ ಇಲ್ಲ. ಇಂಥ ವ್ಯಕ್ತಿ ಹೋಗಿ ಯೇಸುವಿನ ಬಳಿಗೆ ಕೇಳಿದ್ರೆ, ಯೇಸುವೆ, ನನ್ನ ಮಗ ನನ್ನ ವಿರುದ್ಧವಾಗಿ ಮೋಸ ಮಾಡಿದೆ, ನಾನು ಎಷ್ಟು ಸಾರಿ ಕ್ಷಮಿಸಬೇಕು? ಯೇಸು ಒಂದೇ ಪೀಟರಿಗೆ ಹೇಳಿದಂಥ ಅದೇ ವರ್ಡ್ ಯೇಸು ಹೇಳೋದು, 7 ಸಲ ಅಲ್ಲ, 70 ಸಲ ಕ್ಷಮಿಸಬೇಕು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ. ಸ್ವರವೆತ್ತಿ ಹೇಳೋಣ, ಹಾಲೆಲೂಯಾ. ಇನ್ನೂ ಜೋರಾಗಿ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಎಷ್ಟು ಸಾರಿ ಹೋಗಿ ಯೇಸು ಸ್ವಾಮಿ ಬಳಿಗೆ ನಾನು ಈ ರೀತಿ ದ್ರೋಹ ಮಾಡಿದ ವ್ಯಕ್ತಿಯನ್ನು ಎಷ್ಟು ಸಲ ಕ್ಷಮಿಸಬೇಕು ಅಂದರೆ, ಯೇಸು ಸ್ವಾಮಿಯಿಂದ ಬರುವಂಥ ಉತ್ತರ ಒಂದೇ ಒಂದು, ಮತ್ತೆ ನೀನು ಕ್ಷಮಿಸು. ಅದಕ್ಕೆ ಅದರ ಹೆಡ್ಡಿಂಗ್ ಹೇಳ್ತಾ ಇದೆ, ಹೆಡ್ಡಿಂಗ್ ಮಾತ್ರ ಓದಿ. ಕ್ಷಮೆಗೆ ಎಲ್ಲೇ ಇಲ್ಲ. ಕ್ಷಮೆಗೆ ಎಲ್ಲೇ ಇಲ್ಲ ಅಂದರೆ ಕ್ಷಮೆಗೆ ಕೊನೆ ಇಲ್ಲ. ಕ್ಷಮೆ ಅನ್ನೋದಕ್ಕೆ ಕೊನೆನೇ ಇಲ್ಲ. ನಿನ್ನ ರೋಗಕ್ಕೆ ಇವತ್ತು ಕೊನೆ, ಇನ್ ದ ನೇಮ್ ಆಫ್ ಜೀಸಸ್. ನಜರೇತಿನ ಯೇಸು ನಾಮದಲ್ಲಿ ಆಜ್ಞೆ ಮಾಡಿದ್ರೆ ರೋಗ ಇವತ್ತು ಇಲ್ಲಿ ಸ್ಟಾಪ್ ಮಾಡ್ಬೋದು. ಇಲ್ಲೇ ನಾಳೆ ಅಲ್ಲ. ಅಷ್ಟು ಗ್ಯಾರಂಟಿಗೆ ಯಾಕೆ ಹೇಳ್ತಿದ್ದೀರ ಅಂದರೆ, ನನ್ನ ದೇವರ ಶಕ್ತಿ ನನಗೆ ಗೊತ್ತು. ರೋಗಕ್ಕೆ ಇವತ್ತು ಕೊನೆ, ಆದರೆ ಕ್ಷಮೆಗೆ ಎಲ್ಲೇ ಇಲ್ಲ ಅಂತಾರೆ. ಅಂದರೆ ಕೊನೆನೇ ಇಲ್ಲ ಅಂದರೆ ನೀನು ಕೊಡ್ತಾನೆ ಇರೋ ಕ್ಷಮೆ ಅಂತ. ರೋಗನ ಇವತ್ತು ಸ್ಟಾಪ್ ಮಾಡ್ಬೋದು, ಆದರೆ ಕ್ಷಮೆ ಕೊಡುವಂತಹ ಪರಿಸ್ಥಿತಿಯನ್ನು ನೀನು ಸ್ಟಾಪ್ ಮಾಡೋಕ್ಕಾಗಲ್ಲ. ಎಷ್ಟು ಬಾರಿ ಕ್ಷಮಿಸು ಅಂದರೆ ಕ್ಷಮಿಸ್ಲೇ ಇರಬೇಕು. ಕ್ಷಮೆಗೆ ಎಲ್ಲೇನೇ ಇಲ್ಲ. ಇದೇ ಕಾರಣದಿಂದ ನಾನು ಯೇಸು ಸ್ವಾಮಿಯ ಬಳಿಗೆ ಬಂದಿತ್ತು. ಇವತ್ತು ನಾನಿಲ್ಲಿ ಬೋಧಕನಾಗಿ ನಿಂತಿರೋದು ಇದೇ ಕ್ಷಮೆ ನನಗೆ ಅಡ್ಡ ಬಂತು. ಆಗಲೇ ನಾನು ಒಂದು ಧ್ಯಾನಕ್ಕೆ ಹೋಗಿತ್ತು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ. ಕ್ಷಮೆ ಕೊಡಕ್ಕೆ ಆಗ್ತಾ ಇಲ್ಲ. ನನ್ನ ಹೃದಯದಲ್ಲಿ ಕೊರಗು, ನೋವು, ದುಃಖ, ಕಣ್ಣೀರು ಎಲ್ಲ ಇದೆ. ಇದೇ ರೀತಿಯ ಒಂದು ಧ್ಯಾನದಲ್ಲಿ ಹೋಗಿ ಕೂತ್ಕೊಂಡಿದ್ದೇನೆ ಹಿಂದೆ. ಏನು ಹುಟ್ಟುವಾಗಲೇ ನಾನು ಬೈಬಲನ್ನು ಹಿಡ್ಕೊಂಡು ಬರಲಿಲ್ಲ. ಕುಡುಕನಾಗಿದ್ದೆ, ರೌಡಿಯಾಗಿದ್ದೆ, ಪಾಪದ ವ್ಯಕ್ತಿಯಾಗಿದ್ದೆ, ಕ್ಷಮೆ ಕೊಡೋಕ್ಕಾಗದೆ ದ್ವೇಷ, ಕೋಪದಲ್ಲಿದ್ದೆ. ಒಂದು ಧ್ಯಾನಕ್ಕೆ ಹೋಗಿ ಹಿಂದೆ ಕೂತ್ಕೊಂಡು ಯಾರೋ ಹೇಳಿದ್ರು ಅಂತೇಳಿ, ಈಗ ಹೆಂಗೆ ಬಂದಿದ್ದೀರಾ? ಯಾರೋ ಹೇಳಿದ್ರು ಬಲವಂತವಾಗಿ ಕರ್ಕೊಂಡು ಬಂದ್ರಲ್ಲ ಮೈಸೂರಿಂದ, ಅದೇ ಥರ ಬಲವಂತವಾಗಿ ನನಗೂ ಕೂಡ ಒಂದು ಧ್ಯಾನದಲ್ಲಿ ಕರ್ಕೊಂಡು ಹೋದ್ರು. ನಜರೇತಿನ ಯೇಸು ನಾಮದಲ್ಲಿ ಹೇಳ್ತಾ ಇದ್ದೀನಿ, ಆ ರೀತಿ ಬಲವಂತವಾಗಿ ಬಂದವರು ಮುಂದಿನ ದಿನಗಳಲ್ಲಿ ದೇವ ಸೇವಕರಾಗಿ ಆಯ್ಕೆ ಆಗಲಿ. ರೀ ಕೇಂದ್ರ ರೌಕಾಶಕರಲ್ಲರ. ಥ್ಯಾಂಕ್ ಯು ಜೀಸಸ್.
ಹೋಗಿ ಹಿಂದೆ ಕೂತ್ಕೊಂಡಿದ್ದೇನೆ. ಇದೇ ಥರ ದೇವರ ವಾಕ್ಯ, ಕ್ರೈಸ್ತನಾಗಿದ್ದಂಥ ವ್ಯಕ್ತಿ ಅಕ್ರೈಸ್ತನಾಗಿ ಜೀವಿಸ್ತಾ ಇದ್ದೆ. ಇವತ್ತು ಅನೇಕ ಅಕ್ರೈಸ್ತರು ಕ್ರೈಸ್ತರಾಗಿ ಜೀವಿಸ್ತಾ ಇದ್ದಾರೆ. ಅವತ್ತು ಕ್ರೈಸ್ತನಾಗಿದ್ದಂಥ ವ್ಯಕ್ತಿ ಅಕ್ರೈಸ್ತನಾಗಿ ಜೀವಿಸ್ತಾ ಇದ್ದೆ. ಕ್ಷಮೆ ಕೊಡಬೇಕು. ನನ್ನ ಮನಸ್ಸಲ್ಲೇನು, ನಾನು ತಪ್ಪು ಮಾಡಿದರೆ ನಾವು ಕ್ಷಮಿಸಬೇಕು, ಬೇರೆಯವ್ರು ತಪ್ಪು ಮಾಡಿದರೆ ನಾವು ಕ್ಷಮಿಸಬಾರ್ದು ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಬೈಬಲ್ ತೆಗ್ದಾಗಲೇ, ಬೇರೆಯವ್ರು ಮಾಡಿದ್ದನ್ನು ಕ್ಷಮಿಸು. ನನ್ನ ಸಹೋದರ ನನ್ನ ವಿರುದ್ಧವಾಗಿ ದ್ರೋಹ, ಪೀಟರ್ ವಿರುದ್ಧವಾಗಿ ದ್ರೋಹ ಮಾಡ್ತಿರೋದ್ರ ಬಗ್ಗೆ ಡೌಟ್ ಆಗಿತ್ತು. ಕ್ಷಮೆಗೆ ಎಲ್ಲೇ ಇಲ್ಲ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಿದ್ದಾರೆ, ಪೀಟರ್ ಕ್ಷಮಿಸ್ತಾನೇ ಇರು. 7-70 ಸಾರಿ ಅಂದರೆ ನೀನು ಕಂಟಿನ್ಯೂಸ್ ಆಗಿ ಕ್ಷಮಿಸ್ತಾನೆ ಇರು ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. Praise the Lord. Hallelujah. Hallelujah. Thank you Jesus. Thank you, Jesus. Thank you Father. Thank you, Father. Thank you Holy Spirit. Thank you, Holy Spirit. 2 ತಿಮೋಥಿಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 7ನೇ ವಾಕ್ಯ ತೆಗೆದುಕೊಳ್ಳಿ. 2 ತಿಮೋಥಿ 1ನೇ ಅಧ್ಯಾಯ 7ನೇ ವಾಕ್ಯ. ಕ್ಷಮೆ ಕೊಡಕ್ಕಾಗದಿರುವಂಥ ಎಲ್ಲ ಹೃದಯಗಳು ತೆರೆಯಲ್ಪಡಲಿ ಸಮಯ. ದೇವರು ನಮಗೆ ಒಂದು ನಿಮಿಷ. ದೇವರು ನಮಗೆ ಅಲ್ಲೇ ರೀ. ದೇವರು ಅಂದ್ರೆ ಯಾರು? ದೇವರಂದ್ರೆ ಯಾರು? ಫಸ್ಟ್ ಅದನ್ನು ತಿಳ್ಕೊಳ್ಳಿ. ಇಲ್ಲೇ ನಾವು ಕನ್ಫ್ಯೂಷನಲ್ಲಿದ್ದೆ. ದೇವರಂದ್ರೆ ಯಾರು? ಇದ್ದೀರಾ? ಇದಕ್ಕೆ ಪ್ರಶ್ನೆಗೆ ಉತ್ತರನೇ ಬರ್ತಾ ಇಲ್ಲ. ದೇವರು ಅಂದರೆ ಯಾರು? ಜೋರಾಗಿ ಹೇಳಿ. ದೇವರು ಅಂದರೆ ಯಾರು? ಬಲಗೇನ ಮೇಲೆ ಕೆತ್ತೇಳಿ. ದೇವರು ಅಂದರೆ ಯೇಸು ಕ್ರಿಸ್ತರು. ದೇವರು ಅಂದರೆ ಯೇಸು ಕ್ರಿಸ್ತರು. ಯೇಸು ಕ್ರಿಸ್ತರು ಅಂದರೆ ದೇವರು. ದೇವರು ದೇವರು ಓದೀಗ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ. ದೇವರು ನಮಗೆ ಪ್ರದಾನ ಮಾಡಿರೋದು ಅಂದ್ರೆ ಕೊಟ್ಟಿರೋದು. ಯಾರು ಕೊಟ್ಟಿರೋದು ಈ ಪವಿತ್ರಾತ್ಮರನ್ನ? ಬ್ರದರ, ದೇವರು ಯಾರಿಗೆ ಕೊಟ್ಟಿದ್ದಾರೆ? ನಮಗೆ ಕೊಟ್ಟಿದ್ದಾರೆ. ಹೇಳಿ, ಪಕ್ಕದಲ್ಲವ್ರಿಗೆ ಕೈ ಕೊಟ್ಟು ಹೇಳಿ. ದೇವರು ನಮಗೆ ಪವಿತ್ರಾತ್ಮರನ್ನ ನೀಡಿದ್ದಾರೆ. ಏನಕ್ಕೆ ನೀಡಿದ್ದಾರೆ ಅನ್ನೋದು ಗೊತ್ತಿಲ್ಲ ಈಗ ನಮಗೆ. ಇದ್ದೀರಾ? ದೇವರು ಪವಿತ್ರಾತ್ಮರನ್ನ ಕೊಟ್ಟಿದ್ದಾರೆ. ಸುಮ್ಮನೆ ಚಪ್ಪಾಳೆ ತಟ್ಟಿ ಕಿರ್ಸೋದಕ್ಕೆಲ್ಲ ಪವಿತ್ರಾತ್ಮರನ್ನ ಕೊಟ್ಟಿರೋದು. ಈ ಪವಿತ್ರಾತ್ಮರನ್ನು ಉಪಯೋಗಿಸ್ಕೊಳ್ತಾ ಇಲ್ಲ ನಾವು. ನಾನು ಈ ಪವಿತ್ರಾತ್ಮರಲ್ಲಿ ಸಹಾಯ ಕೇಳೋಕ್ಕೆ ಪ್ರಾರಂಭ ಮಾಡಿದಾಗಲೇ ನನ್ನ ಕಣ್ಣುಗಳು ಓಪನ್ ಆಯಿತು. ಇಲ್ಲಾಂದರೆ ನನ್ನ ಕಣ್ಣು ಬ್ಲಾಕ್ ಆಗಿತ್ತು. ಗಮನವಿಟ್ಟು ವಾಕ್ಯವನ್ನು ಕೇಳಿಸ್ಕೊಳ್ಳಿ. ದೇವರು ನಮಗೆ ನೀಡಿರುವ ಪವಿತ್ರಾತ್ಮರು. ಹೇಳಿ, ಬಲಗೈನ ಮೇಲೆ ಕೆತ್ತೇಳಿ. ದೇವರು ನಮಗೆ ಪವಿತ್ರಾತ್ಮರನ್ನ ನೀಡಿದ್ದಾರೆ. ಆಮೆನ್. ಯಾರಿಗೆ ನೀಡಿದ್ದಾರೆ? ಯಾರಿಗೆ? ಏನನ್ನ ನೀಡಿದ್ದಾರೆ? ಆಸ್ತಿಯನ್ನ. ಕೆಲವರು ಹೇಳ್ತಾರಲ್ಲ, ನಮಗೆ ಆಸ್ತಿ ಬಂದೇ ಇಲ್ಲ ಬ್ರದರ್. ಅದಕ್ಕಿಂತ ದೊಡ್ಡ ಆಸ್ತಿ ದೇವರು ಏನು ನೀಡಿದ್ದಾರೆ? ಹೋಲಿ ಸ್ಪಿರಿಟ್. ಆ ವರ್ಡ್ ಕೇಳಿದ್ರೆ ನನ್ನ ನಡಕ ಸ್ಟಾರ್ಟ್ ಆಗ್ತದೆ. ನನಗೆ ಒಂದು ಆಸ್ತಿ ಕೊಟ್ಬಿಟ್ರೆ 1 ತಿಂಗಳು ನಿದ್ದೆ ಬರಲ್ಲ. ಫ್ರೀಯಾಗಿ ಒಂದು ಆಸ್ತಿ ಬಂದ್ಬಿಟ್ರೆ ಕೋರ್ಟಲ್ಲಿ ಫೈಟ್ ಮಾಡಿ ಒಂದು 3 ಕೇಸ್ ಇದೆ ಆ ಥರ ಕೋರ್ಟ್ನಲ್ಲಿರೋಂಥದ್ದು. ಎದ್ದು ನಿಂತ್ಕೊಳ್ಳಿ ನೋಡೋಣ. ಕೋರ್ಟಲ್ಲಿ ನಿಮ್ಮ ಆಸ್ತಿ ಕೇಸ್ ಇರೋದು. ಕೋರ್ಟ್ನಲ್ಲಿ ಆಸ್ತಿ ಕೇಸ್ ಇದೆ. ಎದ್ದು ನಿಂತ್ಕೊಳ್ಳಿ, ದಯವಿಟ್ಟು ಎದ್ದು ನಿಂತ್ಕೊಳ್ಳಿ. ಹೋಲಿ ಸ್ಪಿರಿಟ್ ಪವಿತ್ರಾತ್ಮರ ಮೂಲಕ ಎದ್ದು ನಿಂತ್ಕೊಳ್ಳಿ. 1, 3 ಜನ ಇದ್ದಾರೆ. 2, ಇನ್ನೊಬ್ಬರು ಎದಳ್ಳಿ. ಯೇಸು ನಾಮದಲ್ಲಿ ಎದಳ್ಳಿ. 3ನೇ ವ್ಯಕ್ತಿ ಎದಳ್ಳಿ. ಸಾಕು. 1, 2, 3. ಮೈಸೂರಿಂದ ಬಂದಿರೋ ಯುವಜನರೇ ನೋಡ್ರಿ, ಅಲ್ಲಿ 3 ಜನ ನಿಂತಿದ್ದಾರೆ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತೇನೆ, ನಿಮ್ಮ ಆಸ್ತಿ ಎಲ್ಲಿ ಬ್ಲಾಕ್ ಆಗಿದೆ ನಜರೇತಿನ ಯೇಸು ನಾಮದಲ್ಲಿ ನಾನು ಓಪನ್ ಮಾಡ್ತಾ ಇದ್ದೇನೆ.
ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆ ಆಸ್ತಿಗೆ ಇನ್ನೊಂದು ಆಸ್ತಿ ನಾನು ಕೊಡ್ತೀನಿ ಈಗ. ಅದರ ಹೆಸರು ಹೋಲಿ ಸ್ಪಿರಿಟ್. ಪ್ರೈಸ್ ದಿ ಲಾರ್ಡ್. Praise the Lord. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಇನ್ನೂ ಇದ್ದೀರಾ? ನಾನು 3 ಜನನ ಮಾತ್ರ ಎದುರಿಸಿದ್ದೇನೆ. ಬ್ರದರ್ ಸುಮ್ಮನೆ ಕೂರಿಸ್ಬಿಟ್ರಲ್ಲ ಅಂತ ಕೆಲವರು. ಈಗ ಗಮನವಿಟ್ಟು ವಾಕ್ಯವನ್ನು ಕೇಳಿಸ್ಕೊಳ್ಳಿ. ಸಮಯ ತುಂಬ ಕಡಿಮೆ ಇದೆ. ಈಗಿಂದ ಸಮಯ ಹೋಗೋದೇ ಗೊತ್ತಾಗಲ್ಲ. ಅಲ್ಲಿ ನೋಡಿ, ತಿರುಗಿ ನೋಡಿ, ಟೈಮ್ ಎಷ್ಟು? ಈಗ 4 ಗಂಟೆ ಆಗ್ಬಿಡ್ತದೆ 1 ನಿಮಿಷಕ್ಕೆ. ಓದಿ ಓದಿ. ದೇವರು ನಮಗೆ ಪ್ರದಾನ ಮಾಡಿರುವ ಪವಿತ್ರಾತ್ಮ ನಮ್ಮನ್ನು ಹೇಡಿಗಳನ್ನಾಗಿ ಮಾಡುವುದಿಲ್ಲ. ಈ ಪವಿತ್ರಾತ್ಮರು ನಮ್ಮನ್ನ ಏಡಿಗಳನ್ನಾಗಿ ಮಾಡೋದಿಲ್ಲ. ಹಾಗಾದ್ರೆ ಏನ್ ಮಾಡ್ತಾರೆ? ಪವಿತ್ರಾತ್ಮರು ಏಡಿಗಳನ್ನಾಗಿ ಮಾಡೋದಿಲ್ಲ. ನಮ್ಮಲ್ಲಿ ದೈವಿ ಶಕ್ತಿ, ಪವರ್ ಆಫ್ ಗಾಡ್. ಈ ಪವಿತ್ರಾತ್ಮರು ಈ ದೇವರ ಶಕ್ತಿಯನ್ನು ತುಂಬ್ತಾರೆ. ಆವಾಗಲೇ ಎದ್ದೇಳ್ರಿ ಅಂದಾಗ ಎದ್ದೇಳೋದು, ಆವಾಗಲೇ ಕ್ಷಮಿಸ್ರಿ ಅನ್ನೋದು ಕ್ಷಮಿಸೋದು. ಈ ಪವರ್ ಆಫ್ ಗಾಡ್ ಇದೆಯಲ್ಲ, ದೇವರ ಶಕ್ತಿ ಇದೆಯಲ್ಲ, ಅದು ಕುಡಿತವನ್ನು ಬಿಡಿಸುವಂಥದ್ದು ಶಕ್ತಿ. ಕುಡಿಯೋದು ಯಾವ ಶಕ್ತಿ ಅಂತ ಕೇಳ್ಬೋದು ನೀವು. ಸೈತಾನನ ಶಕ್ತಿ, ಡೈರೆಕ್ಟಾಗಿ ಕೇಳ್ಬೇಕಂತ. ಕುಡಿಯೋದನ್ನು ಬಿಡ್ತೀವಲ್ಲ, ಅದು ದೈವ ಶಕ್ತಿ. ಹೋಲಿ ಸ್ಪಿರಿಟ್ ನಿಮಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಮಗನೇ, ಇವತ್ತಿನಿಂದ ಬಾಟ್ಲಿಯನ್ನು ಮುಟ್ಬೇಡ. ಆವಾಗ ಬಾರ್ ಹತ್ರ ಹೋಗ್ತಿದ್ದಂಗೆ ಬಾರ್ ಕರೀತದೆ, ಬಾ ಅಂತ. ನಿಮ್ಮೊಳಗಡೆಗೆ ದೈವಿ ಶಕ್ತಿ ಇದೆಯಲ್ಲ, ಪವರ್ ಆಫ್ ಗಾಡ್, ಒಳಗಡೆ ಕಾಲಿಡೋಕ್ಕೆ ಬಿಡಲ್ಲ. ಅಳಂಗೆ ಮಾಡಲ್ಲ, ಎದೆ ಬೆಳ್ಕೊಳಂಗೆ ಮಾಡಲ್ಲ, ಕಿರ್ಸಂಗೆ ಮಾಡಲ್ಲ, ಸೈಲೆಂಟಾಗಿರ್ತೀರ. ಇದು ಯಾರ ಶಕ್ತಿ? ದೈವಿ ಶಕ್ತಿ. ಇದು ನಾವು ಪ್ರಯತ್ನ ಮಾಡಿದ್ರೆ ಸಾಧ್ಯವಿಲ್ಲ. ಪವಿತ್ರಾತ್ಮರಲ್ಲಿ, ದೇವರು ಕೊಟ್ಟಂಥ ಪವಿತ್ರಾತ್ಮರು ಇದನ್ನು ಮಾಡ್ತಾರೆ. ಓದಿ ನೆಕ್ಸ್ಟ್. ದೈವಿ ಶಕ್ತಿ, ಪ್ರೀತಿ ಶಕ್ತಿ, ಒಂದು ಪವರ್ ಆಫ್ ಗಾಡ್. ಮತ್ತೆ ದೇವರ ಪ್ರೀತಿಯನ್ನು ಕೊಡ್ತದೆ. ಕ್ಷಮಿಸು ಮಗನೇ, ನಿನ್ನ ಹೆಂಡತಿ ಎಷ್ಟು ಮೋಸ ಮಾಡಿದ್ರು, ತಪ್ಪು ಮಾಡಿದ್ರು, ಕ್ಷಮಿಸು. ನಿನ್ನ ಗಂಡ ಎಷ್ಟು ಮೋಸ ಮಾಡಿದ್ರು, ಕ್ಷಮಿಸು ಅಂತ ಈ ಹೋಲಿ ಸ್ಪಿರಿಟ್ ನಿಮಗೆ ಸಹಾಯ ಮಾಡ್ತದೆ. ಇಲ್ಲದಿದ್ದರೆ ನಾವು ಕೇಳಿದ್ರೆ, ನಾವು ಯಾರಿಗಾರ ಹೋಗಿ ಕೇಳಿದ್ರೆ, ಲಾಯರ್ ಹತ್ರ ಹೋದರೆ ಡೈವರ್ಸ್ ಮಾಡೋ ಅಂಥದ್ದು. ಅಲ್ಲೂ ಕೂಡ ಒಂದು ಆಪ್ಷನ್ ಕೊಡ್ತಾರೆ. ಆಮೇಲೆ ನಮ್ಮ ಒತ್ತಾಯ ನೋಡಿ 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 ಬಿಟ್ಬಿಡಿ, ಅಲ್ಲಿಗೆ ಕ್ಷಮೆ ಕೊಡಬೇಡಿ ಅಂತ ಅದು ತೀರ್ಪದು. ಇಲ್ಲೊಂದು ತೀರ್ಪಿದೆ, ಯೇಸು ಸ್ವಾಮಿ ಕೊಟ್ಟಿರೋ ತೀರ್ಪು ಏನು? ಕ್ಷಮಿಸು. ಪ್ರೈಸ್ ದಿ ಲಾರ್ಡ್. ಹಾಲೆಲೂಯಾ, 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 ಹಾಲೆಲೂಯಾ. ನಿನ್ನೆ ಇಲ್ಲಿ ಒಂದು ಸಹೋದರಿಗೆ ನಾನು ಪ್ರಾರ್ಥನೆ ಮಾಡ್ಬೇಕಾದ್ರೆ ಪವಿತ್ರಾತ್ಮರು ತಿಳಿಸಿದ್ರು. 18 ವರ್ಷದಿಂದ ಅಲ್ವಾ? ಅವ್ರು ಬಂದಿಲ್ಲ ಇವತ್ತು, ನಿನ್ನೆ ಹೋಗಿದ್ರು ಅಲ್ಲ. ಆಮೇಲೆ ಬಂದು ನನ್ನ ಹತ್ರ ಮಾತಾಡಿದ್ರು. ನಾನು ಕೇಳಿದೆ, ಎಷ್ಟು ವರ್ಷ ಆಯಿತು ನಿಮ್ಮ ಮದುವೆ ಆಗಿ? 19 ವರ್ಷ ಆಯಿತು. ಕ್ಷಮಿಸೋದು ಎಷ್ಟು ವರ್ಷದಿಂದ? 18 ವರ್ಷದಿಂದ. ಮತ್ತೆ ಬಂದರು ಅವರು. ನಾನಿಲ್ಲಿ ಪ್ರವಾದನೆ ಮಾಡ್ತಾಯಿದ್ದೆ, 18 ವರ್ಷದಿಂದ ಇವರ ಒಳಗಡೆ ಇರುವಂಥ ಶಕ್ತಿ ಬಿಡುಗಡೆ ಆಗ್ತಾ ಇದೆ. ಏನು ಶಕ್ತಿ ಅದು? ಕ್ಷಮಿಸಬೇಡ, ಫರ್ಗಿವ್ ಮಾಡಬೇಡ. ಇದು ಸೈತಾನನ ಅಸ್ತ್ರ. ತಿಳ್ಕೊಳ್ಳಿ, ಎಲ್ಲಿ ನಿಂತಿದ್ದೀರಾ ನೀವು ನಾವು ಅಂತ. ಅವರಿಬ್ಬರು ಬಂದರು ಮತ್ತೆ. ಹೌದು ಬ್ರದರ್, ಖಂಡಿತ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ಆದರೆ ಒಟ್ಟಿಗಿದ್ದಾರೆ. ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ನಾನು ಅಂದ್ಕೊಂಡೆ, ಈ ಧ್ಯಾನ ಸಾರ್ಥಕವಾಯಿತು. ಅಕ್ರೈಸ್ತರು ಅಲ್ವಾ ಇದ್ದಾರ? ಹೋದರು. ಇಲ್ಲಿ ನೋಡಿದ್ವಿ ಬಿಡುಗಡೆ ಆಗಿದೆ ಯಾವ ರೀತಿಯಲ್ಲಿ ಆಯಿತು ಅಂತ. ಒಂದು ದುರಾತ್ಮದ ಶಕ್ತಿ ಒಳಗಡೆ ಸೇರ್ಕೊಂಡಿದೆ. ಪ್ರಾರ್ಥನೆ ಮಾಡಬೇಕಾದ್ರೆ ಅದು ಬಿಟ್ಟು ಹೊರಗಡೆ ಹೋಯ್ತು. ಅಸ್ತ್ರ ಆತನಂದು. ಇಲ್ಲಿ ಹೇಳ್ತದೆ, ಪ್ರೀತಿ ಮಾಡು. ದೈವ ಶಕ್ತಿ, ಪ್ರೀತಿ ಮತ್ತೆ
ಹಾಗೂ ಸಂಯಮಗಳು ಪ್ರವರ್ತಿಸುವಂತೆ ಮಾಡುತ್ತಾರೆ. ಪ್ರವರ್ತಿಸುವಂತೆ. ಈ ಮೂರು ಪ್ರವರ್ತಿಸುವಂತೆ ಅಂದ್ರೆ ಏನು ಅರ್ಥ? ಕಾರ್ಯ ಮಾಡುವಂತೆ, ಪ್ರವರ್ತಿಸುವಂತೆ, ಆ ಪ್ರೀತಿಯಲ್ಲಿ ನೆರವೇರುವಂತೆ. ಪ್ರವರ್ತಿಸುವಂತೆ ಅಂದರೆ ಆಕ್ಟಿವ್ ಮಾಡ್ತದೆ, ಅದು ಕಾರ್ಯರೂಪಕ್ಕೆ ತರ್ತದೆ. ಪ್ರೈಸ್ ದಿ ಲಾರ್ಡ್, Praise the Lord. ಹಾಲೆಲೂಯಾ. Hallelujah. ಯಾವುದು? ಈ ದೈವ ಶಕ್ತಿ ಪ್ರೀತಿ ಸಂಯಮವನ್ನ ಪವಿತ್ರಾತ್ಮರ ಮೂಲಕ ಪ್ರವರ್ತಿಸುವಂತೆ ಮಾಡ್ತದೆ. ಪವಿತ್ರಾತ್ಮರಿಂದ ಮಾತ್ರವೇ ಸಾಧ್ಯ. ಪ್ರೈಸ್ ದಿ ಲಾರ್ಡ್, ಹಾಲೆಲೂಯಾ, Hallelujah. ಹಾಲೆಲೂಯಾ, Hallelujah. ಹಾಲೆಲೂಯಾ. Hallelujah. ಇವತ್ತು ಅನೇಕ ರೀತಿಯ ಗಾಯಗಳನ್ನು ಹೃದಯದಲ್ಲಿ ಮಾಡಿಕೊಂಡಿದ್ದೇವೆ. ಯೇಸು ಸ್ವಾಮಿ ನಿಮ್ಮ ಹೃದಯದಲ್ಲಿ ವಾಸ ಮಾಡಲು ಬಯಸ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ? ಕ್ಷಮೆ ಕೊಡೋಕ್ಕಾಗದೆ ನಮ್ಮ ಹೃದಯ ಬ್ಲಾಕ್ ಆಗಿದೆ. ಕಣ್ಣುಗಳನ್ನು ಮುಚ್ಚೋಣ ಈ ಸಮಯ. ಎಲ್ಲರೂ ಕಣ್ಣುಗಳನ್ನು ಮುಚ್ಚೋಣ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಈ ದೇವರ ವಾಕ್ಯವನ್ನು ನಾನು ಹೇಳ್ಕೊಟ್ಟಾಗೆ ರಿಪೀಟ್ ಮಾಡಿ. ದೇವರು, ಎಲ್ಲರೂ ಕೂಡ ಹೇಳಿ ಬಾಯಿ ತೆರೆದು, ದೇವರು ನಮಗೆ ಪವಿತ್ರಾತ್ಮರನ್ನು ಪ್ರದಾನ ಮಾಡಿದ್ದಾರೆ. ಈ ಪವಿತ್ರಾತ್ಮರು ನನ್ನನ್ನು ಏಡಿಗಳನ್ನಾಗಿ ಮಾಡುವುದಿಲ್ಲ. ನನ್ನಲ್ಲಿ ದೈವಿ ಶಕ್ತಿ, ಪ್ರೀತಿ ಹಾಗೂ ಸಂಯಮಗಳನ್ನು ಪ್ರವರ್ತಿಸುವಂತೆ ಮಾಡುತ್ತಾರೆ. ನನ್ನ ಒಳಗಡೆಗೆ ದೈವ ಶಕ್ತಿ, ದೇವರ ಶಕ್ತಿ, ಪ್ರವರ್ತಿಸುವಂತೆ ಮಾಡುತ್ತಾರೆ. ನನ್ನ ಒಳಗಡೆಗೆ ದೇವರ ಶಕ್ತಿ ಪ್ರವರ್ತಿಸುತ್ತದೆ. ಪವಿತ್ರಾತ್ಮರು ನನ್ನನ್ನ ಹೇಡಿಗಳನ್ನಾಗಿ ಮಾಡುವುದಿಲ್ಲ. ನನ್ನ ಒಳಗಡೆ ಪ್ರೀತಿ ಪ್ರವರ್ತಿಸುವಂತೆ ಮಾಡುತ್ತಾರೆ. ದೇವರ ಶಕ್ತಿ ನನ್ನ ಒಳಗಡೆಗೆ ಪ್ರವರ್ತಿಸುವಂತೆ ಪವಿತ್ರಾತ್ಮರು ಸಹಾಯ ಮಾಡುತ್ತಾರೆ. ನನ್ನೊಳಗಡೆ ದೈವಿ ಶಕ್ತಿ, ದೇವರ ಶಕ್ತಿ ತುಂಬಿಕೊಳ್ತಾ ಇದೆ. ದೇವರ ಶಕ್ತಿ ನನ್ನೊಳಗಡೆ ಪ್ರವರ್ತಿಸುತ್ತಾ ಇದೆ. ನಾನು ಯೇಸು ನಾಮದಲ್ಲಿ ಕ್ಷಮಿಸುತ್ತೇನೆ. ನನ್ನೊಳಗಡೆಗೆ ಈಗ ಪ್ರವರ್ತಿಸುತ್ತಾ ಇದೆ. ನನ್ನ ಒಳಗಡೆಗೆ ದೇವರ ಶಕ್ತಿ ಪ್ರವರ್ತಿಸ್ತಾ ಇದೆ. ನನ್ನ ಒಳಗಡೆಗೆ ದೇವರ ಶಕ್ತಿ ಪ್ರವರ್ತಿಸ್ತಾ ಇದೆ. ನನ್ನ ಒಳಗಡೆಗೆ ದೇವರ ಶಕ್ತಿ ಪ್ರವರ್ತಿಸ್ತಾ ಇದೆ. ಕಣ್ಣುಗಳನ್ನು ಮುಚ್ಚಿ ಮೌನವಾಗಿ ಕುಳಿತುಕೊಳ್ಳಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಈಗ ಪ್ರೀತಿಯ ಸಹೋದರ ಸಹೋದರಿ, ನಿನ್ನ ಒಳಗಡೆಗೆ ಪವರ್ ಆಫ್ ಗಾಡ್, ಯೇಸು ನಿನ್ನೊಳಗಡೆಗೆ ಈಗೋ ಕ್ಷಮಿಸುವಂತಹ ಹೃದಯವನ್ನು ನೀಡ್ತಾ ಇದ್ದಾರೆ. ಸಹೋದರಿ, ನಿನ್ನ ಒಳಗಡೆಗೆ ದೇವರ ಶಕ್ತಿ ಈಗ ಪ್ರವರ್ತಿಸ್ತಾ ಇದೆ. ದೇವರ ಶಕ್ತಿ ನಿನ್ನ ಒಳಗಡೆಗೆ ಚಲಿಸ್ತಾ ಇದೆ. ಆ ದಿನ ಪೇತ್ರ ಹೋಗಿ ಯೇಸುವಿನ ಬಳಿಗೆ, ಜೀಸಸ್, ಯೇಸುವೇ ನಾನು ಎಷ್ಟು ಸಲ ಕ್ಷಮಿಸಬೇಕು ಅಂತ ಕೇಳುವಾಗ ಆತನ ಒಳಗಡೆಗೆ ದೇವರ ಶಕ್ತಿ ಚಲಿಸ್ತು. ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರ ಏಡಿಗಳಿಗೆ ದೈವಿ ಶಕ್ತಿ ರಿಪೀಟ್ ಮಾಡಿ. ಹಾಗೆ ರಿಪೀಟ್ ಮಾಡಿ ಸಹೋದರ ಜೊತೆಗೆ. ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಮಾತಾಡಿ ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಏಡಿಗಳಿಗೆ ದೈವಿ
ಶಕ್ತಿ ದೈವಿ ಶಕ್ತಿ ಪ್ರೀತಿ ತುಂಬಿದ ತುಂಬಿದ ಪವಿತ್ರಾತ್ಮ ಏಳಿಗಳಿಗೆ ಗಳಿಗೆ ದೈವಿ ಶಕ್ತಿ ದೈವಿ ಶಕ್ತಿ ಪ್ರೀತಿ ತುಂಬಿದ ತುಂಬಿದ ಪವಿತ್ರಾತ್ಮ ಏಳಿಗಳಿಗೆ ಚಪ್ಪಾಳೆ ತಟ್ಟೋದು, ಎಲ್ಲರೂ ಚಪ್ಪಾಳೆ ತಟ್ಟೋದು, ದೈವಿ ಶಕ್ತಿ ಕರಗಳನ್ನು ತಟ್ಟೋಣ. ಪ್ರೀತಿ ತುಂಬಿದ ಜೊತೆ ಸೇರಿ ಹೇಳಿ ಎಲ್ಲರೂ. ರಿಪೀಟ್ ಮಾಡಿ ಏಡಿಗಳಿಗೆ ದೈವಿ ಶಕ್ತಿ ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಎಲ್ಲರೂ ಏಡಿಗಳಿಗೆ ಶಕ್ತಿ ಚಲಿಸಲಿ. ದೇವರ ಶಕ್ತಿ, ತುಂಬಿದ ಪರಿಶುದ್ಧಾತ್ಮರ ಶಕ್ತಿ ಚಲಿಸಲಿ, ಪವಿತ್ರಾತ್ಮರ ಶಕ್ತಿ ಚಲಿಸಲಿ. ಪವರ್ 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 ಇನ್ ದ ನೇಮ್ ಆಫ್ ಜೀಸಸ್. ಪ್ರೀತಿ ತುಂಬಿದ ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಎಲ್ಲರೂ ಹಾಗೆ ಎದ್ದು ನಿಂತ್ಕೊಳ್ಳಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ಏಡಿಗಳಿಗೆ ದೈವಿ ಶಕ್ತಿ ಚಲಿಸಲಿ ದೇವರ ಶಕ್ತಿ. ಪ್ರೀತಿ ತುಂಬಿದ ಪವರ್ ಆಫ್ ಗಾಡ್. ಈಗ ದೇವರ ಶಕ್ತಿ ನಿನ್ನ ಮೇಲೆ ಅಭಿಷೇಕ. ದೈವಿ ಶಕ್ತಿ Receive it in the name of Jesus. ಅಭಿಷೇಕ ಇಳಿದು ಬರಲಿ. ಎಲ್ಲರೂ ಏಡಿಗಳಿಗೆ ದೈವಿ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ಏಡಿಗಳಿಗೆ Receive in the name of Jesus. ಎಲ್ಲರೂ ಬಾಯಿ ತೆರೆದು ಮಾತಾಡಿ. ಪವಿತ್ರಾತ್ಮ ಏಡಿಗಳಿಗೆ ದೇವರ ಶಕ್ತಿ ಪ್ರೀತಿ ತುಂಬಿದ ಪವಿತ್ರಾತ್ಮ ದೇವರ ಶಕ್ತಿ. ಮಾತಾಡಿ ಎಲ್ಲರೂ ಬಾಯಿ ತೆರೆದು ದೇವರ ವಾಕ್ಯ ಮಾತನಾಡಿ. ದೇವರ ವಾಕ್ಯವನ್ನು ಮಾತನಾಡಿ. ಈಗ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಇಲ್ಲಿ ಕ್ಷಮೆ ಕೊಡುವಂತಹ ಅನೇಕ ವ್ಯಕ್ತಿಗಳನ್ನು ದೇವರು ಸ್ಪರ್ಶಿಸ್ತಾ ಇದ್ದಾರೆ. ಈಗ ಕ್ಷಮಿಸಲಾರದಂತಹ ಎಲ್ಲ ನೋವುಗಳು ಹೊರಗಡೆ ಬರ್ತಾ ಇದೆ. ಹೊರಗಡೆ ಬಾಯ ಸಮಯ. ಈಗ ಕೋಪ, ದ್ವೇಷ, ಅಸೂಯೆ ಈ ರೀತಿಯಲ್ಲಿ ಬಂಧನದಲ್ಲಿಟ್ಟಿರುವಂತಹ ಎಲ್ಲ ವ್ಯಕ್ತಿಗಳಿಗೆ ಈಗ ದೇವರ ವಾಕ್ಯವನ್ನು ನಾನು ತುಂಬುತ್ತಾ ಇದ್ದೇನೆ, ಜೀವವನ್ನು ತುಂಬುತ್ತಾ ಇದ್ದೇನೆ. ಎಲ್ಲರೂ ಮಾತನಾಡಿ. ದೇವರ ಶಕ್ತಿ ದೇವರ ಶಕ್ತಿ ತುಂಬಿದ ಪವಿತ್ರಾತ್ಮ ದೇವರ ಶಕ್ತಿ ಪ್ರೀತಿ. ಈ ಮಗಳ ಹೊರಗಡೆಗೆ ದೇವರ ಶಕ್ತಿ ತುಂಬುತ್ತಾ ಇದೆ. ಈ ವೈಟ್ ವೇಲ್ ಹಾಕಿರುವ ಮಗಳ ಹೊರಗಡೆಗೆ ದೇವರ ಶಕ್ತಿ ತುಂಬುತ್ತಾ ಇದೆ. ನಾನು ನೋಡ್ತಾ ಇದ್ದೇನೆ. ಈಗ ದೇವರ ಶಕ್ತಿ ಆ ಮಗಳ ಹೊರಗಡೆ ತುಂಬುತ್ತಾ ಇದೆ. ಆ ಮಗಳನ್ನ ಈ ಕಡೆ ಕರ್ಕೊಂಡು ಬನ್ನಿ. ಆ ಮಗಳನ್ನ ಈ ಕಡೆ ಕರ್ಕೊಂಡು ಬನ್ನಿ. ದೇವರ ಶಕ್ತಿ ಆ ಮಗಳ ಹೊರಗಡೆಗೆ ತುಂಬುತ್ತಾ ಇದೆ. ರೇಸೆ ಕರ್ಕೊಂಡು ಬನ್ನಿ. ಮುಂದೆ ಓ ಅಭಿಷೇಕ. ಈ ಮಗಳ ಹೊರಗಡೆಗೆ ದೇವರ ಶಕ್ತಿ ತುಂಬುತ್ತಾ ಇದೆ. ಪವರ್ ದೇವರ ಶಕ್ತಿ ತುಂಬಿಕೊಳ್ತಾ ಇದೆ. ಓ ದೇವರ ಅಭಿಷೇಕ ಮಗಳ ಹೊರಗಡೆಗೆ ಹೇಳಿ ಬಾಯಿ ತೆರೆದು ಮಾತನಾಡಿ. ದೇವರ ಶಕ್ತಿ ತುಂಬುತ್ತಾ ಇದೆ. ಪವರ್ ಆಫ್ ಗಾಡ್, ದ ಪವರ್ ಆಫ್ ಗಾಡ್. ದೇವರ ಶಕ್ತಿ ತುಂಬಿಕೊಳ್ಳಿ. ಮಾತನಾಡಿ. ದೇವರ ಶಕ್ತಿ ಮತ್ತೆ ದೇವರ ಶಕ್ತಿ ನನ್ನ ಹೊಳಗೆ ದೇವರ ಶಕ್ತಿ ಮಾತನಾಡಿ. ದೇವರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ದೇವರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಬಿಟ್ಟು ಹೋಗ್ಲಿ ಸಮಯ. ನಜರೇತಿನ ಯೇಸು ನಾಮದಲ್ಲಿ ಬಿಡುಗಡೆ ಉಂಟಾಗಿ ಸಮಯ. ದೇವರ ಶಕ್ತಿ ಹೇಳಿ ಮಾತನಾಡಿ. ಯೇಸುವಿನ ಶಕ್ತಿ ನಿಮ್ಮ ಒಳಗಡೆಗೆ ಮಾತನಾಡಿ. ಓ ಶಕ್ತಿ ದೇವರ ಶಕ್ತಿ ಇವರ ಒಳಗಡೆಗೆ ಒಬ್ಬೊಬ್ಬರ ಒಳಗಡೆ ದೇವರ ಶಕ್ತಿ ತುಂಬಿಕೊಳ್ತಾ ಇದೆ. ಮಾತನಾಡಿ. ವಾಕ್ಯವನ್ನು ಮಾತನಾಡಿ. ದೇವರ ಶಕ್ತಿ ನನ್ನ ಹೊಳಗೆ. ಎಲ್ಲರೂ ರಿಪೀಟ್ ಮಾಡಿ. ದೇವರ ಶಕ್ತಿ ಕಣ್ಮುಚ್ಚಿ ರಿಪೀಟ್ ಮಾಡಿ. ಶಕ್ತಿ ನನ್ನ ಹೊಳಗೆ ದೇವರ ಶಕ್ತಿ ನನ್ನ ಹೊಳಗೆ ದೇವರ ಶಕ್ತಿ ನನ್ನ ಹೊಳಗೆ ದೇವರ
ಶಕ್ತಿ ದೇವರ ಶಕ್ತಿ ಅನುಭವಿಸಿ ದೇವರ ಶಕ್ತಿ. ಪವರ್ ಆಫ್ ಗಾಡ್ ನಿಮ್ಮೊಳಗಡೆ. Hallelujah, 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 Hallelujah. Oh, Rashakadelura, Rikedelura. ದೇವರ ಶಕ್ತಿ ಚಲಿಸಲು ಸಮಯ. ಅಭಿಷೇಕದ ಶಕ್ತಿ ಚಲಿಸಲು. The power of God. ದೇವರ ಶಕ್ತಿ ಚಲಿಸ್ತಾ ಇದೆ. ದೇವರ ಶಕ್ತಿ ಚಲಿಸ್ತಾ ಇದೆ. ನಮ್ಮ ಮಧ್ಯದಲ್ಲಿ ದೇವರ ಶಕ್ತಿ ಚಲಿಸ್ತಾ ಇದೆ. ಶಕ್ತಿ ಆತ್ಮದ ಪ್ರೀತಿ ಓ ರಕ್ಷಕದಲರ. ಆತ್ಮದ ಪ್ರೀತಿ ಓ ಶಕ್ತಿದಲರ. ದೇವರ ಶಕ್ತಿ ಮಗಳ ಒಳಗಡೆಗೆ. ಪವರ್ ಆಫ್ ಜೀಸಸ್. ಆತ್ಮದ ಪ್ರೀತಿ ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಆತ್ಮದ ಪ್ರೀತಿ ಓ ರೇ ಶಕ್ತಿದಲರ. ಆತ್ಮದ ಪ್ರೀತಿ ಈ ಮಗಳ ಒಳಗಡೆಗೆ ತುಂಬಿಕೊಳ್ಳಿ ಸಮಯ. ದೇವರ ಶಕ್ತಿ ತುಂಬಿಕೊಳ್ಳಿ ಸಮಯ. ಓ ಶಕ್ತಿದಲರ. Touch in the name of Jesus. ದೇವರ ಶಕ್ತಿ ಹಿಡಿದು ಬರಲಿ. ಆತ್ಮದ ಪ್ರೀತಿ ಬಿಡುಗಡೆ ಉಂಟಾಗಲಿ ಸಮಯ. ದೇವರ ಶಕ್ತಿ ಆತ್ಮದ ಪ್ರೀತಿ ದೇವರ ಶಕ್ತಿ ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಿಕೊಳ್ಳಿ ಸಮಯ. ದೇವರ ಶಕ್ತಿ. Receive in the name of Jesus. ಓ ಶದದಲರ ಬರಬ ಶಕ್ರದಲರ. ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಿಕೊಳ್ಳಿ. ಓ ಶಕ್ತಿದಲರ ರಬ ಶಕ್ರದಲರ. ಪವರ್ ಆಫ್ ಜೀಸಸ್. ದೇವರ ಶಕ್ತಿ ಮಗಳ ಒಳಗಡೆಗೆ ತುಂಬಿಕೊಳ್ಳಿ. Touch in the name of Jesus. ಒಂದು ಶಕ್ತಿ ತುಂಬಿಕೊಳ್ಳಿ. ಪ್ರೀತಿ ತುಂಬಿಕೊಳ್ಳಿ. ಈಗ ದೇವರ ಶಕ್ತಿ ತುಂಬಿಕೊಳ್ಳಿ. ತುಂಬಲಿ. ದೇವರ ಶಕ್ತಿ ತುಂಬಲಿ ಸಮಯ. ಓ ರೇ ಶಂಕರದಲ್ಲಿ ಹಿಡಿಕೊಳ್ಳಿ. ಮಗಳನ್ನು ಹಿಡ್ಕೊಳ್ಳಿ. ದೇವರ ಶಕ್ತಿ ಹೊರಗಡೆ ತುಂಬಿಕೊಳ್ತಾ ಇದೆ. Receive in the name of Jesus. ಓ ಶಕ್ತಿದಲರ. ಶಂಕರದಲ್ಲ. ದೇವರ ಶಕ್ತಿ ಮಗಳ ಒಳಗಡೆ ತುಂಬಿಕೊಳ್ಳಿ. ಚಪ್ಪಳಿ ದೊಡ್ಡದೆಲ್ಲರೂ ನನ್ನ ಮೇಲಿದೆ. ದೇವರ ಶಕ್ತಿ ದೇವರ ಶಕ್ತಿ ಓ ಜೀಸಸ್. ಶಕ್ತಿ ನನ್ನ ಮೇಲಿದೆ. ಮಾತಾಡಿ ಸಮಯ. ದೇವರ ಶಕ್ತಿ ದೇವರ ಶಕ್ತಿ ದೇವರ ಶಕ್ತಿ ಯೇಸುವಿನ ಮೇಲೆ. ಶಕ್ತಿ ಯೇಸುವಿನ ಶಕ್ತಿ ನಿಮ್ಮ ಮೇಲೆ. ಮೇಲಿದೆ. ಮಾತಾಡಿ. ಯೇಸುವಿನ ಶಕ್ತಿ ಜೀಸಸ್. ಯೇಸುವಿನ ಶಕ್ತಿ ಯೇಸುವೇ. ಯೇಸುವಿನ ಶಕ್ತಿ ನನ್ನ ಮೇಲಿದೆ. ಹೇಳಿ. ಯೇಸುವಿನ ಪ್ರೀತಿ ಓ ಶರಳರ. ಯೇಸುವಿನ ಪ್ರೀತಿ Thank you, Jesus. ಯೇಸುವಿನ ಪ್ರೀತಿ ನನ್ನ ಮೇಲಿದೆ. ಹೇಳಿ ಎಲ್ಲರೂ. ಯೇಸುವಿನ ಪ್ರೀತಿ ಓ ಶರಳರ. ಯೇಸುವ ಪ್ರೀತಿ ನನ್ನ ಮೇಲಿದೆ. ಯೇಸುವಿನ ಪ್ರೀತಿ ಹೇಳಿ ಎಲ್ಲರೂ ಮಾತಾಡಿ. ಯೇಸುವಿನ ಪ್ರೀತಿ ಯೇಸುವಿನ ಪ್ರೀತಿ ನನ್ನ ಮೇಲಿದೆ. ದೇವರ ಶಕ್ತಿ ದೇವರ ಶಕ್ತಿ ದೇವರ ಶಕ್ತಿ ನನ್ನ ಮೇಲಿದೆ. ದೇವರ ಶಕ್ತಿ ಯೇಸು ಮಗಳನ್ನ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಮಗಳನ್ನ ಸ್ಪರ್ಶಿಸ್ತಾ ಇದ್ದಾರೆ. ನನ್ನ ಮೇಲೆ ದೇವರ ಶಕ್ತಿ ಅವರ ಮೇಲೆ. ದೇವರ ಶಕ್ತಿ ಅಭಿಷೇಕ ನಿನ್ನ ಮೇಲೆ ಸಹೋದರಿ. ನಿನ್ನ ಕಣ್ಣೀರಿಗೆ ಯೇಸು ಉತ್ತರ ಕೊಡ್ತಾ ಇದ್ದಾರೆ. ಯೇಸು ಮಗಳಿಗೆ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಮಗಳಿಗೆ ಸ್ಪರ್ಶಿಸ್ತಾ ಇದ್ದಾರೆ. ದೇವರ ಶಕ್ತಿ ದೇವರ ಶಕ್ತಿ ನನ್ನ ಮೇಲಿದೆ. ಓ ರಕ್ಷಕರದಲ್ಲ. ಶಕ್ತಿ ದೇವರ ಶಕ್ತಿ ದೇವರ ಶಕ್ತಿ ನನ್ನ ಮೇಲಿದೆ. ದೇವರ ಶಕ್ತಿ ಈ ಕಡೆ ಬನ್ನಿ. ದೇವರ ಶಕ್ತಿ ಯೇಸುಗಳನ್ನು ಸ್ಪರ್ಶಿಸ್ತಾ ಇದ್ದಾರೆ. ಸಹೋದರ ಯೇಸು ನಿಮಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ. ಯೇಸು ಈ ಮಗಳನ್ನು ಮುಡ್ತಾ ಇದ್ದಾರೆ. ಯೇಸು ಈ ಮಗಳಿಗೆ ಸೌಖ್ಯವನ್ನು ನೀಡುತ್ತಾ ಇದ್ದಾರೆ. ಈ ಮಗಳ ಕಣ್ಣೀರು ಇವತ್ತು ಇಲ್ಲಿ ಒರೆಸಲ್ಪಡ್ತಾ ಇದೆ. ಯೇಸು ನಿಮಗೆ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ಇವರಿಗೆ ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ನಿಮಗೆ ಸ್ಪರ್ಶಿಸ್ತಾ ಇದ್ದಾರೆ ಸಹೋದರ. ಯೇಸು ಈ ಮಗನ ಕಣ್ಣೀರಿಗೆ ಉತ್ತರವನ್ನು ಕೊಡ್ತಾ ಇದ್ದಾರೆ. 14 ವರ್ಷದ ಬಂಧನದ ಶಕ್ತಿಯಲ್ಲಿ ಬಿಡುಗಡೆ ಆಗ್ತಾ ಇದೆ. 14 ಇಯರ್ಸ್ ಇಂದ ಈ ಕುಟುಂಬದಲ್ಲಿ ಒಂದು ಬಂಧನಕ್ಕೆ ಒಳಪಡಿಸಿದಂತಹ ಶಕ್ತಿ ಈಗ ಬಿಡುಗಡೆ ಆಗ್ತಾ ಇದೆ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. 14 ವರ್ಷದಿಂದ ಈ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ ಇಲ್ಲಿ. 14 ವರ್ಷದಿಂದ ಎಲ್ಲರೂ ಇವರ ಕಡೆಗೆ ಕರಗಳನ್ನು ಚಾಚಿ
14 ವರ್ಷದಿಂದ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚಿ. 14 ವರ್ಷ ಒಂದು ಬಿಡುಗಡೆ ಸಂಭವಿಸ್ತದೆ ಮಗಳ ಒಳಗಡೆ. ನಾನು ನೋಡ್ತಾ ಇದ್ದೀನಿ 14 ವರ್ಷದಿಂದಿರುವಂತ ಸಮಸ್ಯೆ ನಜರೇತಿನ ಯೇಸು ನಾಮದಲ್ಲಿ ಈಗ ಬಿಡುಗಡೆ ಆಗ್ತಾ ಇದೆ. 2 ನಿಮಿಷ ನಾನು ಸಮಯ ಕೊಡ್ತೀನಿ. ಯಾರೆಲ್ಲ ಈ ಮಕ್ಕಳಿಗೆ ದ್ರೋಹ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ, ಈಗ ಕ್ಷಮೆ ಕೊಡಕ್ಕಾಗದೆ ಈ ಮಗಳನ್ನು ಯಾರು ತೊಂದರೆ ಕೊಡ್ತಾ ಇದ್ದಾರೆ, ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದಾರೆ. ಓ ರಶಕ್ಕರೆಂದೆಲ್ಲರ ಬಿಡುಗಡೆ ಉಂಟಾಗಲಿ. ಎಲ್ಲರೂ ಕರೆಗಳನ್ನು ಚಾಚಿದ ಸಮಯ. ಸಹೋದರಿ, ಈಗ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ಹಿಡ್ಕೊಳ್ಳಿ, ಮಗಳಿಗೆ ದೇವರ ಶಕ್ತಿ ಚಲಿಸ್ತಾ ಇದೆ. ಪವರ್ ಇನ್ ದ ನೇಮ್ ಆಫ್ ಜೀಸಸ್. ಈಗ ಯೇಸು ಶಕ್ತಿ ಇವರ ಒಳಗಡೆಗೆ. ಬಿಟ್ಟುಕೊಡಿ ಯೇಸುವಿಗೆ ಬಿಟ್ಕೊಡಿ ಸ್ವಾಮಿ. ಹಿಡ್ಕೊಳ್ಳಿ ಮಗಳನ್ನು, ದೇವರ ಶಕ್ತಿ ಚಲಿಸ್ತಾ ಇದೆ. ಓ ಶಕ್ಯಂದೆಲ್ಲರ, ಓ ಶಕ್ಯಂದೆಲ್ಲರ, ಓ ರಭಶ. ಎಲ್ಲರೂ ಕರೆಗಳನ್ನು ಚಾಚಿ, ಎಲ್ಲರೂ ಕರೆಗಳನ್ನು ಚಾಚಿ, ಎಲ್ಲರೂ ಕರೆಗಳನ್ನು ಚಾಚಿ. ಬಿಡುಗಡೆ ಅಂದುಕೊಳ್ಳಿ. ಓ ಶಕ್ಯ ಹೇಳೋರ ನಜರೇತಿನ ಯೇಸು ನಾಮದಲ್ಲಿ ಈ ಮಗಳ ಹೊರಗಡೆ ಇರುವಂತಹ 14 ವರ್ಷದ ಸಮಸ್ಯೆ ಕಮ್ ಔಟ್ ಇನ್ ದ ನೇಮ್ ಆಫ್ ಜೀಸಸ್. ಬಿಡುಗಡೆ ಒಂದು ಕಷ್ಟ. ಬಿಡುಗಡೆ ಒಂದು ಪ್ರಾರ್ಥನೆ ಮಾಡಿ. ತಲೆ ಮೇಲೆ ಕೈ ಇಡಿ. ಯೇಸು ನಾಮದಲ್ಲಿ ಓ ಶಿಖರಿ ದೇಲುರ, ದೇವರ ಶಕ್ತಿ ಚಲಿಸಲು ಸಮಯ. ಓ ರಭ ಶಕರ, ದೇವರ ಶಕ್ತಿ, ದೇವರ ಶಕ್ತಿ, ದೇವರ ಶಕ್ತಿ ನನ್ನ ಮೇಲಿದೆ. ಮಾತಾಡಿ. ಓ ದೇವರ ಶಕ್ತಿ ಈ ಮಗಳ ಒಳಗಡೆಗೆ ಇನ್ನು ಬಿಡುಗಡೆ ಆಗಿಲ್ಲ. ಈಗ ಈ ಸಮಯ ಬಿಡುಗಡೆ ಉಂಟುಕೊಳ್ಳೆ. ಓ ಶಕ್ತಿ ಅಂತ ಹೇಳಿದ್ರ ಪ್ರಾರ್ಥನೆ ಮಾಡಿ. ಎದುರು ನಿಂತ್ಕೊಳ್ಳಿ. ಅವರನ್ನು ಮುಂದೆ ಕರ್ಕೊಂಡು ಬನ್ನಿ. ಆ ಸಹೋದರಿಯನ್ನು ಮುಂದೆ ಕರ್ಕೊಂಡು ಬನ್ನಿ. ಓ ಯೇಸುವಿನ ಶಕ್ತಿ, ದೇವರ ಶಕ್ತಿ, ಯೇಸುವಿನ ಶಕ್ತಿ. ಓ ಶಕ್ತಿಯಂದಿಲ್ಲರ, ಓ ರೇಷಕಲರ, ಯೇಸುವಿನ ಶಕ್ತಿ ನನ್ನ ಮೇಲಿದೆ. ಯೇಸುವಿನ ಶಕ್ತಿ. ಎಲ್ಲರೂ ಕರೆಗಳನ್ನು ಚಾಚಿಯವರ ಕಡೆಗೆ. ಓ ಥ್ಯಾಂಕ್ ಯು ಜೀಸಸ್. ನನ್ನ ಮೇಲಿದೆ. ಯೇಸುವಿನ ಶಕ್ತಿ ನನ್ನ ಮೇಲಿದೆ. ಯೇಸುವಿನ ಶಕ್ತಿ ನನ್ನ ಮೇಲಿದೆ. ಯೇಸುವಿನ ಶಕ್ತಿ ನನ್ನ ಮೇಲಿದೆ. ಯೇಸುವಿನ ಶಕ್ತಿ ನನ್ನ ಮೇಲಿದೆ. ದೇವರ ಶಕ್ತಿ, ದೇವರ ಶಕ್ತಿ. ಮಾತಾಡಿ. ದೇವರ ಶಕ್ತಿ ನನ್ನ ಮೇಲಿದೆ. ದೇವರ ಶಕ್ತಿ ನಜರೇತಿನ ಯೇಸು ನಾಮದಲ್ಲಿ ನಿಮ್ಮ ಒಳಗಡೆಗೆ ಯೇಸು ವಾಸ ಮಾಡ್ತಾ ಇದ್ದಾರೆ ಸಹೋದರಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಹೋಗಿ ಕರೀರಿ ಯೇಸುವನ್ನ. ಯೇಸು ನಿನ್ನನ್ನು ರಕ್ಷಣೆ ಮಾಡ್ತಾರೆ. ಒಂದೇ ಒಂದು ನಾಮ, ಯೇಸು ನಾಮದಿಂದ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ. ಇದು ಬಿಡುಗಡೆಯ ನಾಮ. ದೇವರ ಶಕ್ತಿ ಯೇಸು ಮಕ್ಕಳನ್ನ ಸ್ಪರ್ಶಿಸ್ತಾ ಇದ್ದಾರೆ. ಈ ಮಕ್ಕಳನ್ನ ಒಂದು ಕ್ಷಮೆ ಕೊಡಕ್ಕಾಗದೆ ಕೊರಗುತ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ 14 ವರ್ಷದಿಂದ ನೋಡ್ತಾ ಇದ್ದೇನೆ. ಇವತ್ತಿನ ಈ ಪ್ರಾರ್ಥನೆಯಲ್ಲಿ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ನಾಮದಲ್ಲಿ ಆಜ್ಞೆ ಮಾಡ್ತಾ ಇದ್ದೇನೆ. ಈಗ ಇಲ್ಲಿ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ನಿಮ್ಮನ್ನ ಸ್ಪರ್ಶಿಸ್ತಾ ಇದ್ದಾರೆ ಸಹೋದರಿ. ಯೇಸು ನಿಮ್ಮನ್ನ ಸ್ಪರ್ಶಿಸ್ತಾ ಇದ್ದಾರೆ. ನಿಮಗೆ ಮೋಸ ಮಾಡಿದಂತ ವ್ಯಕ್ತಿಯನ್ನ ಯೇಸು ಸಮಯ ಈಗ ಅದರಿಂದ ಹೊರಗಡೆ ಬರಲಿಕ್ಕೆ ನಿಮ್ಮನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. ಈಗ ನಿನ್ನ ಕುಟುಂಬದಲ್ಲಿರುವಂತಹ ಒಂದು ವ್ಯಕ್ತಿಗಾಗಿ ನಿನಗೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೇಳ್ತಾ ಇದ್ದಾರೆ. ಈಗ ಒಂದು ಬಿಡುಗಡೆ ಸಂಭವಿಸ್ತಾ ಇದೆ. ಯೇಸು ಇವರನ್ನ ಸ್ಪರ್ಶಿಸ್ತಾ ಇದ್ದಾರೆ.
ಓ ಶಕ್ಯ ದೆಲೋರ ರೀಪೋ ಶಖರ ದೆಲೋರ. ಓ ಥ್ಯಾಂಕ್ ಯು ಜೀಸಸ್. ಎಲ್ಲರೂ ಕಣ್ಮುಚ್ಚಿ. ಈಗ ಇವರ ಒಳಗಡೆಗೆ ಒಂದು ದೇವರ ಶಕ್ತಿ ಚಲಿಸ್ತಾ ಇದೆ. 2 ತಿಮೋಥೆಯರಿಗೆ ಬರೆದ ಪತ್ರ 1ನೇ ಅಧ್ಯಾಯ 7ನೇ ವಾಕ್ಯ. ಈಗ ಇವರ ಒಳಗಡೆಗೆ ಪ್ರೀತಿ ಪ್ರಜ್ವಲಿಸಲಿ. ಈಗ ದೇವರ ಶಕ್ತಿ ಪ್ರವರ್ಧಿಸಲಿ ಸಮಯ, ಪ್ರವರ್ಧಿಸಲಿ ಸಮಯ, ಪ್ರವರ್ಧಿಸಲಿ ಸಮಯ. 1-2 ಹೆಜ್ಜೆ ಮುಂದೆ ತನ್ನಿ ಇವ್ರನ್ನ. 3 ಹೆಜ್ಜೆ ಮುಂದೆ ಬನ್ನಿ, ಮುಂದೆ ಬನ್ನಿ. 1 2 3 ಅಲ್ಲೇ ನಿಂತು ಕೈಗಳನ್ನು ಮೇಲೆ ಕೆತ್ತಿ. ಸಹೋದರಿ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ ಸಮಯ, ಕ್ಷಮಿಸ್ಬಿಡಿ ಸಮಯ. ಕ್ಷಮಿಸ್ಬಿಡಿ ಕರ್ತನೇ. 14 ವರ್ಷದಿಂದ ನಿಮಗೆ ಕ್ಷಮೆ ಕೊಡಕ್ಕಾಗ್ತಿಲ್ಲ, ಹೌದಾ ಇಲ್ವಾ? ಹೌದು ಕರ್ತನೇ. ಕ್ಷಮಿಸು ಕರ್ತನೇ. ಇವರ ಒಳಗಡೆಗೆ ಕ್ಷಮೆ ಉಂಟಾಗ್ತಾ ಇದೆ ಸಮಯ. ಯೇಸು ನಿಮಗೆ ಬಾಗಿಲನ್ನು ತೆರೀತಾ ಇದ್ದಾರೆ. ಇಷ್ಟು ವರ್ಷ ಸೈತಾನನ್ನು ಅಡೆತಡೆ ಮಾಡಿರುವಂತ ಈ ಕ್ಷಣ ಈ ಮಗಳು ಕಣ್ಣೀರಿಡುವಾಗ ನಾನು ಕ್ಷಮಿಸ್ತೇನೆ ಎಂಬುದಾಗಿ ಹೇಳುವಾಗ ಒಂದು ದೇವರ ಶಕ್ತಿ ಇವರೊಳಗಡೆಗೆ ತುಂಬಿಕೊಳ್ತಾ ಇದೆ. ನಾನು ನೋಡ್ತಾ ಇದ್ದೇನೆ, ಒಂದು ಪರಿಶುದ್ಧಾತ್ಮರ ಶಕ್ತಿ ಇವರೊಳಗಡೆಗೆ ತುಂಬಿಕೊಳ್ತಾ ಇದೆ. ಈಗ ನೋಡಿ, ಒಂದು ಅಭಿಷೇಕ ಇವರೊಳಗಡೆಗೆ ತುಂಬುತ್ತಾ ಇದೆ. ಎಲ್ಲ ಬಡತನ ಬಿಡುಗಡೆ ಆಗ್ತಾ ಇದೆ. ಇವರು ಕುಟುಂಬದಲ್ಲಿ ಹತ್ತಿರದಲ್ಲಿರುವಂತ ವ್ಯಕ್ತಿಯನ್ನ ಇವರು ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ದ ನೇಮ್ ಆಫ್ ಜೀಸಸ್. 14 ವರ್ಷದಿಂದ ಇವರ ಹೃದಯದಲ್ಲಿ ಆ ಕೊರಗಿದೆ. ಈಗ ಯೇಸು ಹೇಳ್ತಾ ಇದ್ದಾರೆ, ಈ ಮಗಳು ನನಗೆ ಬೇಕು, ಈ ಮಕ್ಕಳು ನನಗೆ ಬೇಕು. ಸೈತಾನನ ಶಕ್ತಿ ಈಗ ಬಿಟ್ಟು ಹೊರಗಡೆ ಹೋಗ್ತಾ ಇದೆ. ಕರಗಳನ್ನು ಚಾಚಿ ಸಮಯ. ಎಲ್ಲರೂ ಇವರಿಗಾಗಿ ಪ್ರಾರ್ಥನೆ ಮಾಡೋಣ. ಯೇಸು ನಾಮದಲ್ಲಿ ಕ್ಷಮಿಸಿಬಿಡಿ ಸಹೋದರಿ, ಕ್ಷಮಿಸಿಬಿಡಿ ಸಮಯ, ಕ್ಷಮಿಸಿಬಿಡಿ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಚಲಿಸ್ತಾ ಇದೆ. ಕ್ಷಮಿಸಿಬಿಡಿ. ಓ ಶಕ್ಯ ದೇಲೋರ, ಥ್ಯಾಂಕ್ ಯು ಜೀಸಸ್. ಒಂದು ಕ್ಷಮಿಸುವ ಹೃದಯ ನಿಮ್ಮ ಒಳಗಡೆ ಉಂಟಾಗ್ತಾ ಇದೆ. ಮರೆತು ಬಿಡಿ, ಆ ವಿಷಯವನ್ನು ಮರೆತು ಬಿಡಿ. ಕ್ಷಮಿಸಿ. ಆ ವ್ಯಕ್ತಿಗಾಗಿ ಪ್ರಾರ್ಥನೆ ಮಾಡಿ. ಯಾರು ನಿಮ್ಮನ್ನು ನೋಯಿಸಿದ್ದಾರೆ, ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ 70 ಸಾರಿ ನಿನ್ನ ಕ್ಷಮಿಸು ಎಂಬುದಾಗಿ. ಈಗ ನಿಮ್ಮ ಹೃದಯವನ್ನು ಯೇಸುವಿಗೆ ತೆರೆದಿಡಿ. ಓ ಶಕ್ಯ ದೇಲೋರ, ಥ್ಯಾಂಕ್ ಯು ಜೀಸಸ್. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕ್ಷಮಿಸಿಬಿಡು ಸಹೋದರಿ. ನಿಮ್ಮನ್ನು ನೋಯಿಸಿದಂಥ ವ್ಯಕ್ತಿಗಳನ್ನ ಕ್ಷಮಿಸಿಬಿಡಿ. ಈಗ ಈ ದಿನ ನೀವು ಹೋಗುವಾಗ ವಾಪಸ್ಸು ಆಶೀರ್ವಾದದಿಂದ ತುಂಬಿಕೊಂಡು ಹೋಗ್ತೀರಾ. ಕ್ಷಮಿಸಿಬಿಡಿ. ನಿನ್ನ ಕುಟುಂಬದಲ್ಲಿರುವಂಥ ತಂದೆಯನ್ನು ಕ್ಷಮಿಸಿಬಿಡಿ. ತಂದೆಯನ್ನು ಕ್ಷಮಿಸಲಿ. ಈಗ ಕ್ಷಮಿಸುವ ಹೃದಯ ನಿನ್ನ ಒಳಗಡೆ ಉಂಟಾಗಲಿ. ಕ್ಷಮಿಸುವಂಥ ಹೃದಯ ನಿನ್ನ ಒಳಗಡೆ ಉಂಟಾಗಲಿ. ದೈವ ಶಕ್ತಿ ನಾನು ತುಂಬ್ತಾ ಇದ್ದೇನೆ. ಜೀವವನ್ನು ನಾನು ತುಂಬ್ತಾ ಇದ್ದೇನೆ. ಜೀವವನ್ನು ಇಟ್ಕೊಂಡು ಈ ಮಗಳನ್ನು ಜೀವವನ್ನು ತುಂಬ್ತಾ ಇದ್ದೇನೆ. ಜೀವವನ್ನು ತುಂಬ್ತಾ ಇದ್ದೇನೆ. ಈಗ ದೇವರ ವಾಕ್ಯದ ಮೂಲಕ ಈ ಮಗಳ ಒಳಗಡೆಗೆ ಜೀವವನ್ನು ತುಂಬ್ತಾ ಇದ್ದೇನೆ. ಜೀವ ತುಂಬ್ತಾ ಇದ್ದೇನೆ. ಕ್ಷಮಿಸುವಂತ ಜೀವ ತುಂಬ್ತಾ ಇದ್ದೇನೆ. ರೇ ಪೋಷಕರ, ಥ್ಯಾಂಕ್ ಯು ಜೀಸಸ್. ಕ್ಷಮಿಸುವಂತ ಹೃದಯವು ಮಗಳಲ್ಲಿ ಉಂಟಾಗ್ತಾ ಇದೆ. ಓ ಶಕ್ಯ ದೇಲೋರ, ಥ್ಯಾಂಕ್ ಯು ಜೀಸಸ್. ಕ್ಷಮಿಸುವಂತ ಜೀವವನ್ನು ತುಂಬ್ತಾ ಇದ್ದೇನೆ. ಜೀವ ತುಂಬ್ತಾ ಇದ್ದೇನೆ. ನಾನು ದೇವರ ವಾಕ್ಯದ ಮೂಲಕ ಜೀವ ತುಂಬ್ತಾ ಇದ್ದೇನೆ. ಇವರ ಹೃದಯದಲ್ಲಿ ಗಾಯ ಮಾಡಿರುವಂತಹ ಸೈತಾನ ಶಕ್ತಿಗೆ ನಾನು ಆಜ್ಞೆ ಮಾಡ್ತಾ ಇದ್ದೇನೆ. ಇನ್ ದ ನೇಮ್ ಆಫ್ ಜೀಸಸ್. ಬಿಡುಗಡೆ ಹೊಂದಿಕೋ ಈ ಮಕ್ಕಳಿಂದ. ಬಿಡುಗಡೆ ಹೊಂದಿಕೋ ಈ ಮಕ್ಕಳಿಂದ. ಬಿಡುಗಡೆ ಹೊಂದಿಕೋ ಮಕ್ಕಳಿಂದ. ಬಿಡುಗಡೆ ಹೊಂದಿಕೋ. ಬಿಡುಗಡೆ ಹೊಂದಿಕೋ ಯೇಸು. ಬಿಡುಗಡೆ ಹೊಂದಿಕೋ. ಬಿಡುಗಡೆ ಹೊಂದಿಕೋ. ಕ್ಷಮಿಸಿರಿ, ಕ್ಷಮಿಸಿರಿ ಸಹೋದರಿ. ನಿಮ್ಮ ಕೈಯಿಂದ ಆಗ್ತಾ ಇಲ್ಲ. ನಿಮ್ಮ ಕೈಯಿಂದ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಈಗ 1 ನಿಮಿಷ ಸಮಯ ಕೊಡ್ತೀನಿ ಯೇಸು ಸ್ವಾಮಿಗೋಸ್ಕರ. ಶಿಲುಬೆಯಲ್ಲಿ ಜರ್ಜರಿತರಾಗಿದ್ದಾರೆ ಅವರು. ನಿಮಗೋಸ್ಕರ ಶಿಲುಬೆಯ ಮರವನ್ನೇರಿದ್ದಾರೆ. ಕ್ಷಮಿಸಿಬಿಡಿ ಸಮಯ. ಕ್ಷಮಿಸಿಬಿಡಿ. ಕ್ಷಮಿಸಿಬಿಡಿ ಸಮಯ. ಕ್ಷಮಿಸಿಬಿಡಿ. Amen. Hallelujah. Amen. Hallelujah. Hallelujah. Amen. ದೇವರ ಶಕ್ತಿ ಇವರ ಒಳಗಡೆ ತುಂಬಿಕೊಳ್ತಾ ಇದೆ. ಎಲ್ಲರೂ ಇವರ ಕಡೆಗೆ ಕರಗಳನ್ನು ಚಾಚೋಣ. ಇವ್ರಿಗೆ ಕ್ಷಮಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ವಿಷಯವನ್ನು ಮರಲಿಕ್ಕೆ ಕಷ್ಟ ಆಗ್ತಾ ಇದೆ. ಆ ವಿಷಯದಿಂದ ಹೊರಗಡೆ ಬರಲಿಕ್ಕೆ ಕಷ್ಟ ಆಗ್ತಾ ಇದೆ. ಯೇಸು ಸ್ವಾಮಿಗೋಸ್ಕರ ಕ್ಷಮಿಸಿಬಿಡಿ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಸಹೋದರಿ. ಯೇಸು ನಿಮಗೆ ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮಗೆ ಪ್ರೀತಿಸ್ತಾ ಇದ್ದಾರೆ. ನಿಮ್ಮನ್ನು ಯಾರೆಲ್ಲ ನೋಯಿಸಿದ್ದಾರೆ ಕ್ಷಮಿಸಿ. ಈ ಧ್ಯಾನ ನಿಮಗೋಸ್ಕರ. ಯೇಸು ನಿಮಗೋಸ್ಕರ ಈ ಧ್ಯಾನವನ್ನು ಏರ್ಪಡಿಸಿದ್ದಾರೆ. ಕ್ಷಮಿಸಿ.
ಯೇಸು ನಿಮ್ಮನ್ನು ಪ್ರೀತಿಸುವವರಾಗಿದ್ದಾರೆ. ಪರರನ್ನು ಕ್ಷಮಿಸಿರಿ. ಓ ಥ್ಯಾಂಕ್ ಯು ಜೀಸಸ್. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಈಗ ಹರಿದು ಬರ್ತಾ ಇದೆ, ಹರಿದು ಬರ್ತಾ ಇದೆ. ರಿಸೀವ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ, ರಿಸೀವ್ ಮಾಡ್ಕೊಳ್ಳಿ. ಓ ಶಕ್ತಿಯಿಂದಲೇ ಕಷ್ಟ ಆಗ್ತಾ ಇದೆ. ನಾನು ನೋಡ್ತಾ ಇದ್ದೇನೆ ಸಹೋದರಿ, ಕ್ಷಮಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಕ್ಷಮಿಸಿಬಿಡಿ. ದೇವರ ಆತ್ಮ ನನ್ನ ಮೇಲಿದೆ, ನನ್ನ ದೇಹ ದೇವರ ಆಲಯ. ದೇವರ ಆತ್ಮ ನನ್ನ ಮೇಲಿದೆ, ನನ್ನ ದೇಹ ದೇವರ ಆಲಯ. ದೇವರಾತ್ಮ ನನ್ನ ಮೇಲಿದೆ, ನನ್ನ ದೇಹ ದೇವರ ಆಲಯ. ಎಲ್ಲರೂ ಕಣ್ಮುಚ್ಚಿ, ಎಲ್ಲರೂ ಕಣ್ಮುಚ್ಚಿ. ಕ್ಷಮಿಸಲಾರದಂತಹ ನೋವುಗಳು ಅನೇಕ ಹೃದಯದಲ್ಲಿದೆ. ಕಣ್ಗಳನ್ನು ಮುಚ್ಚಿ ಎಲ್ಲರೂ. ಈ ಸಹೋದರಿಗೆ ನಾನು ನೋಡ್ತೇನೆ, 14 ವರ್ಷದಿಂದ ಕ್ಷಮಿಸಲಾಗ್ತಾ ಇಲ್ಲ. ಇವರ ಕುಟುಂಬದಲ್ಲಿರುವಂಥ ವ್ಯಕ್ತಿಯನ್ನು ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಆ ಒಂದು ಸನ್ನಿವೇಶದಿಂದ ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ. ಉಳಿದವರಾಗೆ ಕುಳಿತುಕೊಳ್ಳಿ. ಆ ಒಂದು ಸನ್ನಿವೇಶದಿಂದ ಹೊರಗಡೆ ಬರ್ಲಿಕ್ಕೆ ಇವ್ರ ಕೈಗೆ ಆಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ, ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಅಂತಹ ಪರಿಸ್ಥಿತಿ ಇವರಿದ್ದಾರೆ. ಇವರಿಗೆ ದ್ರೋಹ ಮಾಡಿದಂಥ ವ್ಯಕ್ತಿಗೆ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ಸಹೋದರಿ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಎಲ್ಲರೂ ಕಣ್ಗಳನ್ನು ಮುಚ್ಚಿ. ಇನ್ನು ಕೇವಲ 10 ನಿಮಿಷ ಅವಕಾಶ ಇದೆ. ಅನೇಕ ಜನರಿದ್ದಾರೆ ಈ ಸಹೋದರಿಯ ರೀತಿಯಲ್ಲಿ. ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ನೋಯಿಸಿದವನ್ನ, ತುಂಬ ಹತ್ತಿರದಲ್ಲಿರೋರನ್ನ ಕ್ಷಮಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೆ ಯೇಸು ಸ್ವಾಮಿ ತಿಳಿಸ್ತಾರೆ, ಆದರೆ ನಾನು ಇಲ್ಲಿ ಮೈಕ್ನಲ್ಲಿ ಹೇಳಲಿಕ್ಕೆ ಆಗ್ತಾ ಇಲ್ಲ. ಅನೇಕ ವ್ಯಕ್ತಿಗಳಿದ್ದೇವೆ ನಾವು ಇವತ್ತು ಈ ಗುಂಪಿನಲ್ಲಿ. ಕ್ಷಮೆ ಕೊಟ್ಟರೆ ಇವತ್ತೊಂದು ಬಾಗಿಲು ತೆರೆಯಲ್ಪಡ್ತದೆ. ಕಂಟ್ರೋಲ್ ಮಾಡ್ಕೊಳ್ಬೇಡಿ. ನೀವು ಇವತ್ತು ನಿನ್ನ ಗಂಡನನ್ನ, ಹೆಂಡತಿಯನ್ನ ಕ್ಷಮಿಸಲು ಸಿದ್ಧರಾದರೆ ನಿಮ್ಮ ಮುಂದೆ ಒಂದು ಬಾಗಿಲು ತೆರೆಯಲ್ಪಟ್ಟಿದೆ. ಅದನ್ನು ಈ ಲೋಕದಲ್ಲಿ ಯಾರು ಮುಚ್ಚಲಿಕ್ಕೆ ಸಾಧ್ಯವೇ? ನಿನ್ನ ಗಂಡನನ್ನ ನೀವು ಕ್ಷಮಿಸಲು ಸಿದ್ಧರಾದರೆ ಇವತ್ತು ನಿನ್ನ ಮುಂದಿರುವಂತ ಬಾಗಿಲು ಮುಚ್ಚಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಇವರ ಗರ್ಭಕೋಶದಲ್ಲಿ ಒಂದು ಸಮಸ್ಯೆ ಇದೆ. ಹೊಟ್ಟೆಯ ಭಾಗದಲ್ಲಿ ಯೇಸು ಈಗ ಶ್ವಾಸಿಸ್ತಾ ಇದ್ದಾರೆ. ನಿಮ್ಮ ಗರ್ಭಕೋಶದಲ್ಲಿ ಸಮಸ್ಯೆ ಇದೆ ಸಹೋದರಿ, ಅದು ಈಗ ಸೌಖ್ಯ ಉಂಟಾಗ್ತಾ ಇದೆ. ಥ್ಯಾಂಕ್ ಯು ಜೀಸಸ್. ಇವರ ಕುಟುಂಬದಿಂದ ಮತ್ತಾರು ಇಲ್ಲಿ ಬಂದಿದ್ರೆ ಮುಂದೆ ಬನ್ನಿದ್ದು. ಇಬ್ಬರಿದ್ದಾರೆ, ಮತ್ತಾರು ಇದ್ರೆ ಮುಂದೆ ಬನ್ನಿ. ಯೇಸು ನಿಮ್ಮನ್ನ ಕರೀತಾ ಇದ್ದಾರೆ. ಓ ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಓ ಥ್ಯಾಂಕ್ ಯು ಜೀಸಸ್, ಓ ಥ್ಯಾಂಕ್ ಯು ಜೀಸಸ್. ಇದ್ದಾರೆ. ಕಣ್ಮುಚ್ಚಿ, ಕಣ್ಮುಚ್ಚಿ. ಕ್ಷಮಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆಯಾ ಅಕ್ಕ? ಯೇಸು ಸ್ವಾಮಿ ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನೀವು ಯಾರನ್ನ ಕ್ಷಮಿಸಬೇಕು ಅಂತ ನನಗೆ ದೇವರು ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಇವತ್ತಿನ ಪ್ರಾರ್ಥನೆ ನಿಮಗೆ ಮಾತ್ರವೇ ಏರ್ಪಡಿಸಿದ್ದಾರೆ ಯೇಸು ಸ್ವಾಮಿ. ಕಷ್ಟ ಕೆಲವು ಬಾರಿಗೆ ಕ್ಷಮಿಸಲಿಕ್ಕೆ, ಯಾಕೆಂದರೆ ಅಂತಹ ವ್ಯಕ್ತಿ ಅವರಾಗಿರ್ತಾರೆ. ಕುಟುಂಬದ ಹತ್ತಿರದ ವ್ಯಕ್ತಿ ಆಗಿರ್ತಾರೆ. ಮರೀಲಿಕ್ಕೆ ಸಾಧ್ಯವಿಲ್ಲ. ನಾವಿದ್ದೇವೆ, ಅನೇಕ ಜನರು. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಸಹೋದರಿ. 14 ವರ್ಷದಿಂದ ಇವರು ಕಷ್ಟಪಡ್ತಾ ಇದ್ದಾರೆ. ನಾನು ಹೇಳ್ತಿರೋ ಸತ್ಯ ಇದೆಯಾ? ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಕಣ್ಮುಚ್ಚಿ, ಎಲ್ಲರೂ ಕಡೆ ಕಣ್ಣುಗಳನ್ನು ಮುಚ್ಚಿ. ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ. ಅಕ್ಕಪಕ್ಕದಲ್ಲಿರೋರು ಕೈಗಳನ್ನು ಇಟ್ಕೊಳ್ಳಿ. ಹಾಗೆ ನೀವು ಪಕ್ಕ ಕೈ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ, ಇಬ್ಬರು ಕೈ ಇಟ್ಕೊಳ್ಳಿ. ನಿಮ್ಮ ಪಕ್ಕದಲ್ಲಿರೋರ ಕೈಗಳನ್ನು
ಯಾವ ವ್ಯಕ್ತಿನ ಕ್ಷಮಿಸಬೇಕು ಅಂತ ಅನ್ಕೊಂಡಿದ್ರೆ ಅವರೇ ನಿಮ್ಮ ಪಕ್ಕದಲ್ಲಿದ್ದಾರೆ ತಿಳ್ಕೊಳ್ಳಿ. ಯಾವ ವ್ಯಕ್ತಿಯನ್ನು ನೀವು ಕ್ಷಮಿಸ್ಲಿಕ್ಕೆ ಆಗ್ತಿಲ್ಲ ಅವರೇ ನಿಮ್ಮ ಪಕ್ಕದಲ್ಲಿದ್ದಾರೆ. Thank you, Jesus. मुझे ले जाओ यीशु के चरणों में पवित्र आत्मा ಹೇಳಿ ಎಲ್ಲರೂ ಬಾಯಿ ತೆರೆದು ಮಾತನಾಡಿ. तेरे लिए सिर्फ तेरे लिए यीशु तेरे लिए सिर्फ तेरे लिए यीशु तेरे लिए सिर्फ ಯೇಸು ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ. ಯೇಸು ನಿಮಗೆ ಸ್ಪರ್ಶಿಸ್ತಾ ಇದ್ದಾರೆ. यीशु तेरे लिए सिर्फ तेरे लिए यीशु तेरे लिए पवित्र आत्मा मुझे ले जाए यीशु के चरणों में पवित्र आत्मा ದೇವರ ಶಕ್ತಿ ಇವರ ಒಳಗಡೆಗೆ ಚಲಿಸ್ತಾ ಇದೆ. ಈ ಮಗಳ ಕಡೆಗೆ ಕರಗಳನ್ನು ಚಾಚಿ, ಎಲ್ಲರೂ ಕರಗಳನ್ನು ಚಾಚಿ, ಕರಗಳನ್ನು ಚಾಚಿ. ಈ ಮಗಳ ಒಳಗಡೆಗೆ ದೇವರ ಶಕ್ತಿ ಕಾರ್ಯ ಮಾಡ್ತಾ ಇದೆ. ಪವರ್ ಆಫ್ ಜೀಸಸ್, ಪವರ್ ಆಫ್ ಜೀಸಸ್. यीशु ही सत्य है ಹೇಳಿ ಬಾಯಿ ತೆರೆದು. यीशु ही मार्ग है ಈ ಮಗಳು ಯೇಸು ಸ್ವಾಮಿಗೆ ಸ್ವಂತ. यीशु ही सत्य ಈ ಮಗಳ ಒಳಗಡೆ ಇರುವಂತಹ ಕ್ಷಮಿಸಲಾರದಂತ ನೋವುಗಳು ಯೇಸು ನಾಮದಲ್ಲಿ ಹೊರಗಡೆ ಬರಲಿ. यीशु ही जीवन है यीशु मेरा ಹೋಗ್ಬಿಡಿ. यीशु जीवन है ಈ ಮಗಳನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. Dziaduję Jezu Abronesa. ಈ ಮಗಳ ಕಣ್ಣೀರು ಒರೆಸಲಾಗ್ತಾ ಇದೆ. Dziaduję Ci dole Ci ducha Jezu ಈ posłonesa. ಮಗಳ ಒಳಗಡೆಗೆ ದೈವ ಶಕ್ತಿ ತುಂಬಿಕೊಳ್ತಾ ಇದೆ. Dziaduję Ci biter dewa Ci sakat bo. ದೇವರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. Dewa Ci sakat Ci biter. ಇವರನ್ನ ಯೇಸು ಸ್ಪರ್ಶಿಸ್ತಾ ಇದ್ದಾರೆ. Taka Jezu ಒಂದು Abronesa. ಅಭಿಷೇಕ ಇವರ ಮೇಲಿದೆ. Eka abhishek Ci biter. ಈಗ 2 ನಿಮಿಷದಲ್ಲಿ ಅಭಿಷೇಕ ಇವರು ಹೊಂದಿಕೊಳ್ತಾ ಇದ್ದಾರೆ. Ata 2 minutami Ti abhishekan borteli. ದೇವರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. Dewa Ci sakat Ci biter boru. ಯೇಸು ನಾಮದಲ್ಲಿ Jezu Chanawana. ಟಚ್ ಇನ್ ದ ನೇಮ್ ಆಫ್ ಜೀಸಸ್. Afrita Jezu Chanawana. ಬೇಗನೆ ಸಮಯ. Sutka zonge. ದೇವರ ಶಕ್ತಿ ತುಂಬುತ್ತಾ ಇದೆ. Dewa Ci sakat boronesa. ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. Jezu Tu somokanesa. 1 ನಿಮಿಷ ಸಮಯ. 1 minute time deta. ಒಂದು ಅಭಿಷೇಕ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. Eka abhishek Ci biter Ci. ಒಂದು ಬಿಡುಗಡೆ ಉಂಟಾಗ್ತಾ ಇದೆ. Ata sutka zonesa. ಒಂದು ಬಿಡುಗಡೆ ಉಂಟಾಗ್ತಾ ಇದೆ. Sutka zonesa. ಕ್ಷಮಿಸುವಂತ ಒಂದು ವರ್ಡ್ ಇವರ ಒಳಗಡೆಯಿಂದ ಹೊರಗಡೆ ಬರ್ತಾ ಇದೆ. त्याच्या ते बॉक्सने मुळे ನಾನು ನೋಡ್ತಾ ಇದ್ದೇನೆ ದೇವರ ಶಕ್ತಿ ಇವರ ಒಳಗಡೆ ತುಂಬ್ತಾ ಇದೆ. त्याच्या बिड्या देवाची सकट बोल ಸಹೋದರಿ ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. बहिणी जेजू तू समोर कर ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. जेजू तू समोर कर ಪರಲೋಕದ ಪ್ರೀತಿ ನಿಮ್ಮ ಒಳಗಡೆಗೆ. सर्गी समोर तुझ्या बिटर ಓ ಶಕೆಂಡೆಲರ ರೇಖೆಟೆ ತೆಲರ ಬಿಟ್ಟುಕೊಡಿ ಯೇಸು ಸ್ವಾಮಿಗೆ. तू कास तू सोड तिचे सुख ಯೇಸು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. जेजू तुझे सकट होलो नस ಪವಿತ್ರಾತ್ಮರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. पवित्र आत्म्याचे सकट तुझ्या बिटर ಈಗ ನಾವು ನೋಡ್ತೇವೆ ಒಂದು ಅಭಿಷೇಕವನ್ನು. कोळे तले अभिषेक ಅವ್ರನ್ನ ಮತ್ತೆ ಸ್ವಲ್ಪ ಮುಂದೆ ಕರ್ಕೊಂಡು ಬನ್ನಿ. तिकायला बुकारवर ಒಂದು 2 ಹೆಜ್ಜೆ 3 ಹೆಜ್ಜೆ ಮುಂದೆ ಇಡಿ. आणि 3 स्टेप ಅಲ್ಲೇ ನಿಂತ್ಕೊಳ್ಳಿ ಕಣ್ಮುಚ್ಚಿ डोळे का ಕಿಶನ್. ದೇವರ ಶಕ್ತಿ ತುಂಬಿಕೊಳ್ತಾ ಇದೆ. देवाची सकटाची ರಿಸೀವ್ in the name of Jesus. स्वीकार कर जेजूच्या नावात ರಿಸೀವ್ रिसीव कर ರಿಸೀವ್ ಮಾಡ್ಕೊಳ್ಳಿ ಸ್ವಾಮಿ. स्वीकार कर बोल ಸ್ವೀಕರಿಸಿರಿ. स्वीकार कर ಅಭಿಷೇಕ ನಿಮ್ಮ ಒಳಗಡೆಗೆ ಹೊಂದಿಕೊಳ್ತಾ ಇದೆ. तुझे भीतर बोल Receive in the name of Jesus. स्वीकार कर जेजूच्या Touch in the name of Jesus. आपल्या इथे जेजूच्या
ಯೇಸು ನಾಮದಲ್ಲಿ ಬೆಳೆಗಳಂತೂ ಕಳಿಸೋಣ, ಬೆಳೆಗಳಂತೂ ಕಳಿಸೋಣ. ಬಿಟ್ಬಿಡಿ ಬಿಟ್ಬಿಡಿ ಬಿಟ್ಬಿಡಿ. ಓ ಶಕ್ತಿ ಅಂತ ದೇವರ ಶಕ್ತಿ, ದೇವರ ಶಕ್ತಿ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ದೇವರ ಅಭಿಷೇಕ ಇವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ದ ಪವರ್ ಆಫ್ ಜೀಸಸ್, ಅಭಿಷೇಕ ಹೇಳಿಕೊಳ್ಳಿ. ಓ ಶಕ್ತಿ ಎಲ್ಲರೂ ಥ್ಯಾಂಕ್ ಯು ಜೀಸಸ್. ಒಂದು ಬಿಡುಗಡೆ ಉಂಟಾಗ್ತಾ ಇದೆ ಮಗಳ ಒಳಗಡೆ, ಬಿಡುಗಡೆ ಉಂಟಾಗ್ತಾ ಇದೆ ಸಮಯ. ರಿಸೀವ್ ಇನ್ ದ ನೇಮ್ ಆಫ್ ಜೀಸಸ್. ಒಂದು ಬಿಡುಗಡೆ ಉಂಟಾಗ್ತಾ ಇದೆ ಸಮಯ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ಯೇಸು ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗಲಿ ಸಮಯ. ಎಲ್ಲರೂ ಇವರ ಕಡೆ ಕರಗಳನ್ನು ಸಾಕ್ಷಿ. ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಲಿ, ಅಭಿಷೇಕದ ಶಕ್ತಿ ಅವರ ಒಳಗಡೆಗೆ ತುಂಬಲಿ. ದ ಪವರ್ ಆಫ್ ಜೀಸಸ್. ಒಂದು ಅಭಿಷೇಕ ಇಳಿದು ಬರಲಿ ಮಗಳ ಹೊರಗಡೆ. ಎಬ್ಬರಿಸಿ 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 ಕರ್ಕೊಂಡು ಬನ್ನಿ ಅಲ್ಲಿ ನಿಲ್ಲಿಸಿ ಅಲ್ಲಿ ನಿಲ್ಲಿಸಿ. ಒಂದು ಬಿಡುಗಡೆ ಉಂಟಾಗ್ತಾ ಇದೆ. ಓ ಥ್ಯಾಂಕ್ ಯು ಜೀಸಸ್. ಕೈಗಳನ್ನು ಮೇಲಕ್ಕೆ ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಎಲ್ಲರೂ ಕರಗಳನ್ನು ಚಾಚಿ ಹೊರಗಡೆ ಎದುರಿಕೊಳ್ಳಿ, ಕರಗಳನ್ನು ಚಾಚಿ ಹೊರಗಡೆ. ದೇವರ ಶಕ್ತಿ ಅವರ ಒಳಗಡೆಗೆ ತುಂಬಲಿ ಯೇಸು ನಾಮದಲ್ಲಿ. ಬಿಟ್ಟು ಹೊರಗಡೆ ಬರಲಿ ಸಮಯ, ಮಗಳಿಂದ ಬಿಟ್ಟು ಹೊರಗಡೆ ಬರಲಿ ಸಮಯ. ಬಿಡುಗಡೆ ಸಮಯ. ಥ್ಯಾಂಕ್ ಯು ಜೀಸಸ್. ಈ ಮಗಳಲ್ಲಿ ಕಾಣಿಸುತ್ತಿರುವಂತಹ ಎಲ್ಲ ಲೋಕದ ಶಕ್ತಿಗಳು ಕಮಾವುತ್ತಿದ್ದಾರೆ ಜೀಸಸ್. ಬಿಡುಗಡೆ ಉಂಟಾಗಲಿ ಸಮಯ, ಬಿಡುಗಡೆ ಉಂಟಾಗಲಿ ಸಮಯ, ಬಿಡುಗಡೆ ಉಂಟಾಗಲಿ ಸಮಯ, ಬಿಡುಗಡೆ ಉಂಟಾಗಲಿ ಸಮಯ. ಯೇಸು ನಾಮದಲ್ಲಿ ಮಗಳಲ್ಲಿರುವಂತಹ ಎಲ್ಲ ಲೋಕದ ಶಕ್ತಿಗಳು ಬಿಡುಗಡೆ ಉಂಟಾಗಲಿ ಸಮಯ, ಬಿಡುಗಡೆ ಉಂಟಾಗಲಿ ಸಮಯ. ದೇವರ ಶಕ್ತಿ ಮಗಳ ಹೊರಗಡೆ ಚಲಿಸ. Thank you Jesus, thank you Jesus, thank you Jesus, thank you Jesus. ಎಲ್ಲರೂ ಕೂಡ ಯೇಸು ಸ್ವಾಮಿ ನಿಮ್ಮನ್ನು ಸ್ಪರ್ಶಿಸ್ತಾ ಇದ್ದಾರೆ ಸಹೋದರಿ. ಯೇಸು ನಿಮ್ಮನ್ನು ಮುಟ್ತಾ ಇದ್ದಾರೆ. ಅವರ ಹೊಟ್ಟೆ ಮೇಲೆ ಕೈ ಇಡಿರಿ, ಹೊಟ್ಟೆ ಮೇಲೆ ಕೈ ಇಡಿ. ದೇವರ ಶಕ್ತಿ ನೀವು ಕಂಡು ಒಂದು ಸೌಖ್ಯ ಸಂಭವಿಸ್ತಾ ಇದೆ ಈಗ ಸಹೋದರಿ. ಒಂದು ಸೌಖ್ಯ ಸಂಭವಿಸ್ತಾ ಇದೆ, ಸೌಖ್ಯ ಸಂಭವಿಸ್ತಾ ಇದೆ, ಒಂದು ಸೌಖ್ಯ ಸಂಭವಿಸ್ತಾ ಇದೆ, ಒಂದು ಸೌಖ್ಯ ಸಂಭವಿಸ್ತಾ ಇದೆ. ಮಕ್ಕಳ ಹೊಳಗಡೆಗೆ, ಮಗಳ ಹೊಳಗಡೆಗೆ ಸೌಖ್ಯ ಸಂಭವಿಸ್ತಾ ಇದೆ. ಬಾಯ್ತಾ ಇರುತ್ತೆ, ಮಾತಾಡಿ ಮಾತಾಡಿ. Oh, thank you Jesus. Thank you Father. 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 Thank you Holy Spirit. ಎಲ್ಲರೂ ಮಾತಾಡಿ. Thank you. ಹಾಗೆ ಪ್ರಾರ್ಥನೆ ಮಾಡಿ. ಅಲ್ಲೇ ನಿಂತ್ಕೊಳ್ಳಿ. Holy Spirit. ಎಲ್ಲರೂ ಕರಗಳನ್ನು ಚಾಚಿ ಹೊರಗಡೆ. Holy Spirit. Thank you Holy Spirit. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ನಿಮ್ಮ ಹೆಸರೇನು? ವಿನೀತಾ. ಎಲ್ಲಿಂದ ಬಂದಿದ್ದೀರಾ? ಕಿನ್ನಿಗಳಿಂದ. ಕ್ಷಮಿಸ್ಲಿಕ್ಕೆ ಆಗ್ತದಾ? ಆಗ್ತದೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ತುಂಬಿಕೊಳ್ತಾ ಇದೆ ಸಹೋದರಿ. ಯೇಸು ಈ ಮಗಳನ್ನು ಸ್ಪರ್ಶಿಸ್ತಾ ಇದ್ದಾರೆ. ಎಲ್ಲರೂ ಇವರ ಕಡೆ ಕರೆಗಳನ್ನು ಚಾಚೋಣ ಮತ್ತೊಮ್ಮೆ.
ವಿನಿತಾ, ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಕ್ಷಮಿಸ್ಲಿಕ್ಕೆ ಕಷ್ಟ ಆಗ್ತಾ ಇದೆ, ಆದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಜೊತೆಲಿ ನಾನು ಇದ್ದೇನೆ ಎಂಬುದಾಗಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಫಾದರ್. ದೇವರ ಶಕ್ತಿ ನಿಮ್ಮ ಒಳಗಡೆಗೆ ತುಂಬಿಕೊಳ್ತಾ ಇದೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ ಸಹೋದರಿ. ಎಲ್ಲರೂ ಅಕ್ಕಪಕ್ಕದಲ್ಲಿ ಹಾಗೆ ಕೈಗಳನ್ನು ಇಟ್ಕೊಳ್ಳಿ. ಯಾರೆಲ್ಲ ಧ್ಯಾನಕ್ಕೆ ಬಂದಿದ್ದೀರಿ ಕೈಗಳನ್ನು ಇಟ್ಕೊಳ್ಳಿ. ಎಲ್ಲರೂ ಕಣ್ಮುಚ್ಚಿ ಸಮಯ. ಕ್ಷಮಿಸ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದರೆ ಯೇಸು ಸಮಯ ಹೇಳ್ತಾ ಇದ್ದಾರೆ, ನನ್ನನ್ನು ನೋಡು, ಶಿಲುಬೆಯಲ್ಲಿ ಚಚ್ಚರಿತರಾಗಿದ್ದಾರೆ. ಕಣ್ಮುಚ್ಚಿ ಎಲ್ಲರೂ ಶಿಲುಬೆಯನ್ನು ನೋಡಿ. ಶಿಲುಬೆಯಲ್ಲಿ ಯೇಸು ಚಚ್ಚರಿತರಾಗಿದ್ದಾರೆ. ಮುಳ್ಳಿನ ಕಿರೀಟವನ್ನು ಧರಿಸಿಕೊಂಡಿದ್ದಾರೆ. ಮುಳ್ಳಿನ ಕಿರೀಟ, ಒಂದು ವೇಳೆ ನೀವು ಕೈ ಹಿಡ್ಕೊಂಡ್ರೆ ಒಬ್ಬೊಬ್ಬರು ಬಿದ್ದೋಗ್ಬೋದು. ಈಗ ದೇವರ ಶಕ್ತಿ ಚಲಿಸ್ತಾ ಇದೆ, ನಾನು ನೋಡ್ತಾ ಇದ್ದೇನೆ. ಕ್ಷಮಿಸುವಂತಹ ಹೃದಯ ನೀವು ತೀರ್ಮಾನ ಮಾಡಿಕೊಂಡ್ರೆ ಈಗ ಯೇಸು ನಿಮ್ಮ ಹೃದಯವನ್ನು ಪ್ರವೇಶ ಮಾಡಲಿದ್ದಾರೆ. ಇದು ಪರಿಶುದ್ಧವಾದ ಸಮಯ. ಕಣ್ಗಳನ್ನು ಮುಚ್ಚಿ. ಯೇಸು ನಿಮ್ಮನ್ನ ಪ್ರೀತಿಸ್ತಾ ಇದ್ದಾರೆ. ಯೇಸು ನಿಮ್ಮನ್ನು ಪ್ರೀತಿಸ್ತಾ ಇದ್ದಾರೆ. ಶಿಲುಬೆಯಲ್ಲಿ ನನ್ನ ಪಾಪಗಳಿಗಾಗಿ ದೇವರ ಶಕ್ತಿ ಚಲಿಸ್ತಾ ಇದೆ. ಹಿಂಸೆನೋ ತಾಳಿ ಹಾಗೆ ಮೌನವಾಗಿ ಕುಳಿತುಕೊಳ್ಳೋಣ. ಹಾಗೆ ಕುಳಿತುಕೊಳ್ಳೋಣ. ಎಲ್ಲರೂ ಕುಳಿತು ಸಮಾಧಾನದಲ್ಲಿ ನಾವು ಕುಳಿತುಕೊಳ್ಳೋಣ. ಈಗ 10 ನಿಮಿಷದ ಬ್ರೇಕ್ ಇದೆ, ಬೇಗ